ಇಲ್ಲಿವರೆಗೂ ಪಾರ್ಟ್ ಆಫ್ ಸ್ಪೀಚ್ಗಳನ್ನು ನೋಡಿದ್ದೀವಿ. ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಏನಾದರೂ ನಮಗೆ ಒಂದು ಗ್ರಾಮರ್ ಕಾಂಪೊನೆಂಟ್ ಅಂದರೆ ಅದು ಟೆನ್ಸಸ್. ಟೆನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್. ಭಾಳ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಅಂದರೆ ಟೆನ್ಸಸ್. ಟೆನ್ಸ್ ಕಲೀಲಾರನೇ ನಾವು ಇಂಗ್ಲೀಷ್ ಮಾತಾಡೋದು ಭಾಳ ಕಷ್ಟ. ಯಾಕಂದರೆ ಬಿಕಾಸ್ ದ ಟೆನ್ಸ್ ಈಸ್ ಟೆಲಿಂಗ್ ಅಬೌಟ್ ಅ ಟೈಮ್. ಟೆನ್ಸ್ ಈಸ್ ನಥಿಂಗ್ ಬಟ್ ಏನ್ರಿ ಟೆನ್ಸ್ ಅಂತಂದರೆ ಟೆನ್ಸ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಟೈಮ್. ಇಟ್ ಈಸ್ ಟಾಕಿಂಗ್ ಅಬೌಟ್ ಅ ಟೈಮ್. ನೋಡ್ರಿ, ಒಂದು ಸಮಯವನ್ನು ಹೇಳ್ತಾ ಇರ್ತದೆ ಇದು ಯಾವಾಗಲೂ ಕೂಡ. ಐ ರೀಡ್ ಬುಕ್, ಐ ಆಮ್ ರೀಡಿಂಗ್ ಬುಕ್, ಹಿ ರೆಡ್ ಬುಕ್ ಅಂದರೆ ದ ಟೈಮ್, ದ ವರ್ಕ್, ಯಾವಾಗ ಕೆಲಸ ಆಯಿತು. ದ ಟೆನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ಎನಿ ಲ್ಯಾಂಗ್ವೇಜ್, ನಾಟ್ ಓನ್ಲಿ ಇನ್ ಇಂಗ್ಲಿಷ್. ಇಫ್ ಇನ್ ಎನಿ ಲ್ಯಾಂಗ್ವೇಜ್ ಟೆನ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ they decide the time of action. It is talking about a time of action. The action, ಕೆಲಸ ಯಾವಾಗ ಆಗ್ತದೆ ಅನ್ನೋದನ್ನ ಹೇಳ್ತಾ ಇರ್ತದೆ. It is talking about a action. Action ನೋಡ್ರಿ, action of a time. ಯಾವ ಸಮಯದಲ್ಲಿ ಕೆಲಸ ಆಗಿದೆ, ನಿನ್ನೆ ಆಗಿದೆಯೋ, ಇವತ್ತಾಗಿದೆಯೋ, ನಾಳೆ ಆಗಿದೆಯೋ, ಈಗ ಆಗ್ತಾ ಇದೆಯೋ, ನಾಳೆ ಮಾಡ್ತೀನೋ, ಹೀಗೆ. It is talking about a time. So ಹೀಗಾಗಿ the time is very very important component in a English, especially in English it is very very important. Why? Because here we are using some of the helping verbs. The helping verbs always help us to know the time when it is going on. So dear students, this is a very very important ಆದಂತಹ ಒಂದು ಟಾಪಿಕ್ ಆಗಿದೆ. ಸೊ ನಮಗೆಲ್ಲ ಗೊತ್ತಿದೆ ವಾಟ್ ಈಸ್ ಟೈಮ್. ಇಲ್ಲಿ ನೋಡ್ರಿ, here we can see that these time denotes the time of action. Time can be divided into 3 parts: present, past ಮತ್ತು ಫ್ಯೂಚರ್. ನೋಡ್ರಿ, ಯಾವಾಗಲೂ ಕೂಡ ಟೈಮ್ ಈಸ್ 3 ಟೈಮ್ ಅಲ್ಲಿದೆ. ಏನೇನಿದೆ ಇಲ್ಲಿ? ಒಂದು ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಟೈಮಿಂಗ್. ಇವತ್ತು, ವರ್ತಮಾನ, ಭೂತಕಾಲ, ಭವಿಷ್ಯತ್ ಕಾಲ ಕನ್ನಡದಲ್ಲಿ, ಹೌದಾ? ಇವು ಬಹಳ ಇಂಪಾರ್ಟೆಂಟ್. ಇಟ್ ಇಸ್ ಟಾಕಿಂಗ್ ಅಬೌಟ್ ಅ ಟೈಮ್. ಯಾವ ಸಮಯಕ್ಕೆ ಯಾವ್ದು ಹೆಲ್ಪಿಂಗ್ ವರ್ಕ್ ಬರ್ತದೆ ಅವುಗಳು ನಮಗೆ ಗೊತ್ತಿರಬೇಕು. ಸೊ ಹೀಗಾಗಿ ವಿ ಹ್ಯಾವ್ ಡಿವೈಡೆಡ್ ಟೈಮ್ ಇಂಟು ಅ 3 ಟೈಪ್ಸ್, 3 ಪಾರ್ಟ್ಸ್: ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರ್ ಅಂತ ಹೇಳಿ. ದೀಸ್ ಆರ್ ದ ಥಿಂಗ್. ದೀಸ್ ಥಿಂಗ್ಸ್ ಆರ್ ಎವ್ರಿ ಒನ್ ನೋಸ್ ದೀಸ್ ಥಿಂಗ್ಸ್. ನಿಮ್ಗೆಲ್ಲರಿಗೂ ಕೂಡ ಇವುಗಳು ಗೊತ್ತೇ ಇದಾವ. ಹಾಗಾದರೆ ದೀಸ್ ವರ್ಡ್ ಡಿವೈಸ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಟೆಂಪಸ್. ನೋಡ್ರಿ, ಟೆನ್ಸ್ ಅನ್ನೋದು ಏನಾಗಿದೆ ಇಲ್ಲಿ ಅಂತಂತಂದ್ರೆ, ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ವಿ ಕ್ಯಾನ್ ಸಿ ದಟ್ ದ ಟೆನ್ಸ್ ವರ್ಡ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಟೆಂಪಸ್. ಅಂದರೆ ಇಂಗ್ಲೀಷಲ್ಲಿ ಟೈಮ್ ಅಂತ ಹೇಳಿ. ಅಂದರೆ ಇಟ್ ಈಸ್ ಟಾಕಿಂಗ್ ಅಬೌಟ್ ಅ ಟೈಮ್. Tense always talking about a time. You just remember this in a very very simple manner. You just remember this, that time, tense equal to time. ಇಷ್ಟ. ಟೆನ್ಸ್ ಅಂದ್ರೆ ಏನ್ರಿ? ಟೈಮ್ ಹೇಳ್ತಾರೆ. ಅದರಲ್ಲಿ ಮತ್ತೆ ಬೇರೆ ಬೇರೆ ಬರ್ತಾವೆ, ಅವುಗಳನ್ನ ಹೇಳ್ತೇವೆ. ಸೊ ದ ಪಾರ್ಟ್ ಆಫ್ ಅ ಸ್ಪೀಚ್ ದಟ್ ಈಸ್ ಚೀಪ್ಲಿ ಕನ್ಸರ್ನ್ಡ್ ವಿತ್ ದ ಪ್ಯಾಸೇಜ್ ಆಫ್ ಅ ಟೈಮ್ ಈಸ್ ದ ವರ್ಬ್. ಸೊ ದ ವರ್ಬ್ ಹ್ಯಾಸ್ ಮೆನಿ ಟೆನ್ಸಸ್. ಎ ವರ್ಬ್ ಮೇ ರೆಫರ್ಸ್. ನೋಡ್ರಿ, ಒಂದು ಟೆನ್ಸಲ್ಲಿ ನೀವು ನೋಡಿದಾಗ ವರ್ಬ್ಸ್ಗಳು ಬರ್ತಾವ. ವರ್ಬಿನ ಸಮಯವನ್ನು ಹೇಳ್ತಾ ಇರ್ತೇವೆ ನಾವು. ಈಗ ನಿನ್ನೆ ಹೇಳ್ತಾ ಇದ್ದಲ್ಲ ನಿಮಗೆ ನಾನು. ಸೊ ನೋಡ್ರಿ, ಒಂದಿರ್ತದೆ, ಈಗ ಗೋ ಇತ್ತು ಅಂತಂದರೆ ಅದು ಪಾಸ್ಟ್ ಟೆನ್ಸ್ ಆದರೆ ವೆಂಟ್ ಆಗ್ತದೆ. ಫುಲ್ ಪಾಸ್ಟ್ ಪಾರ್ಟಿಸಿಪಲಲ್ಲಿದ್ದರೆ ಗಾನ್ ಆಗ್ತದೆ, ಹೌದಲ್ಲ? ಅಚೀವ್ ಇದ್ರೆ ಅಚೀವ್ಡ್ ಆಗ್ತದೆ. ಸಕ್ಸಸ್ ಇದ್ರೆ ಸಕ್ಸೀಡೆಡ್ ಆಗ್ತದೆ. ಸೊ ದೀಸ್ ಆರ್ ದ ಟೈಮ್ ವರ್ಬ್ಸ್ಗಳನ್ನು ಅಲ್ಲಿ ನಾವು ಟೈಮಲ್ಲಿ ಚೇಂಜ್ ಮಾಡಿ ಹೇಳ್ತಾ ಇರ್ತೇವೆ. ಅದು ಯಾವ ವರ್ಡ್ಸ್ಗಳನ್ನು ನಾವು ಇಲ್ಲಿ ಯೂಸ್ ಮಾಡಬೇಕು ಅಂತ. ಹಾಗಾದರೆ ನೋಡ್ರಿ, ನಮ್ಮಲ್ಲಿ 3 ಥರ ಆದಂತಹ ಟೆನ್ಸ್ಗಳಿದ್ದಾವೆ. ಯು ಮಸ್ಟ್ ರಿಮೆಂಬರ್ ದ್ಯಾಟ್. ದಿಸ್ ಈಸ್ ದ 3 ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆರ್ ದೇರ್. ಓಕೆ, 3 ಟೈಪ್ಸ್ ಆಫ್ ಅ ಟೆನ್ಸಸ್. ಯಾವ್ರಿಪ್ಪ ಅಂದರೆ, ಒಂದು ಪ್ರೆಸೆಂಟ್ ಟೆನ್ಸ್ ಇದೆ, ಇನ್ನೊಂದು ಪಾಸ್ಟ್ ಟೆನ್ಸ್ ಇದೆ, ಇನ್ನೊಂದು ಫ್ಯೂಚರ್ ಟೆನ್ಸ್ ಇದೆ. ದೀಸ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೆಸೆಂಟ್ ಇಟ್ಸ್ ಟಾಕಿಂಗ್ ಅಬೌಟ್ ಅ ಪ್ರೆಸೆಂಟ್ ಟೈಮ್. ಈಗಿನ ಸಮಯವನ್ನು ಸೂಚಿಸ್ತಾ ಇರ್ತದೆ. ಪಾಸ್ಟ್ ಟೆನ್ಸ್ ಈಸ್ ಟಾಕಿಂಗ್ ಅಬೌಟ್ ಅ ಪಾಸ್ಟ್ ಟೆನ್ಸ್, ಹಿಂದೆ ಆದಂತಹ ಥಿಂಗ್ಸ್ಗಳನ್ನು ತೋರಿಸ್ತಾ ಇರ್ತದೆ. ಫ್ಯೂಚರ್ ಅಂದರೆ ಮುಂದಾಗುವುದನ್ನು ಹೇಳ್ತಾ ಇರ್ತದೆ. ದಿ ವೆರಿ ವೆರಿ ಸಿಂಪಲ್ ಥಿಂಗ್ಸ್ ಅಲ್ಲಿ ಯು ಶುಡ್ ರಿಮೆಂಬರ್ ದೀಸ್ ಥಿಂಗ್ಸ್. ಓಕೆ, ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ಅ ಟೆನ್ಸಸ್. ಯು ಶುಡ್ ರಿಮೆಂಬರ್ 3 ಟೆನ್ಸಸ್. ಒನ್ ಈಸ್ ಪ್ರೆಸೆಂಟ್ ಟೆನ್ಸ್, ಅನದರ್ ಈಸ್ ಪಾಸ್ಟ್ ಟೆನ್ಸ್, ಆ್ಯಂಡ್ ಅನದರ್ ಈಸ್ ಫ್ಯೂಚರ್ ಟೆನ್ಸ್. ಇವುಗಳನ್ನು ನೀವು ನೆನ್ಪಿಟ್ಕೋಬೇಕು. ಓಕೆ, ಹಾಗಾದರೆ
ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನ್ರಿ? ವರ್ತಮಾನ ಕಾಲ. ವರ್ತಮಾನ ಕಾಲ ಅಂದ್ರೆ ಏನ್ರಿ? ಅ ವರ್ಬ್ ದಟ್ ರೆಫರ್ಸ್ ಅ ಪ್ರೆಸೆಂಟ್ ಟೈಮ್. ಈಗಿನ ಸಮಯವನ್ನ ಹೇಳ್ತಾ ಇತ್ತೆ ಅಂದ್ರೆ ಈಗಿನ ಇವತ್ತಿನ ಒಂದು ಡೇ, ಇವತ್ತು ಈಗ ನಡೀತಾ ಇತ್ತು ಅಂದ್ರೆ ಅದ್ರ ಬಗ್ಗೆ ನಾವು ಪ್ರೆಸೆಂಟ್ ಅಂತ ಹೇಳಿ. ಪ್ರೆಸೆಂಟ್ ಅಂದ್ರೆ ಗೊತ್ತಲ್ಲ, ದ ಪ್ರೆಸೆಂಟ್ ಈಸ್ ಪ್ರೆಸೆಂಟ್ ಟೆನ್ಸ್. ದ ವರ್ಬ್ ಏನು ಮಾಡ್ತಾ ಇರ್ತೈತ್ರಿ? ಅದು ಪ್ರೆಸೆಂಟ್ ಟೆನ್ಸ್ ಅನ್ನ ಹೇಳ್ತಾ ಇರ್ತದೆ. ಅದಕ್ಕೆ ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸದ್ಯದ ಸಮಯದಲ್ಲಿ ನಡೆಯುವ ಯಾವುದೇ ಘಟನೆಯನ್ನ ಸೂಚಿಸುವ ಕಾಲಕ್ಕೆ ವರ್ತಮಾನ ಕಾಲ ಅಂತ ಕರಿತೀವಿ. ನೋಡ್ರಿ, ಸದ್ಯದ ಸಮಯದಲ್ಲಿ ನಡೆಯಬಹುದಾದ ಯಾವುದೇ ಘಟನೆಯನ್ನ ಹೇಳ್ತಾ ಇರ್ತದೆ ಅದು ಈಗ ನಡೀತಾ ಇರ್ತಕ್ಕಂಥದ್ದನ್ನ. ಓಕೆ, ಜಸ್ಟ್ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ, ಐ ಪ್ಲೇ ಕ್ರಿಕೆಟ್, ವಿ ಈಟ್, ಐ ರೈಟ್ ಅ ಲೆಟರ್. ನೋಡ್ರಿ, ದೀಸ್ ಆರ್ ದ ವೆರಿ ಸಿಂಪಲ್ ಸೆಂಟೆನ್ಸಸ್. ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್ ವಿ ಹ್ಯಾವ್ ಯೂಸ್. ಡೂ ಮತ್ತು ಡಸ್ ಅಂತ ಬರ್ತಾವ. ಸೊ ಅವುಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ಐ ಪ್ಲೇ ಕ್ರಿಕೆಟ್, ವಿ ಈಟ್, ಐ ರೈಟ್ ಅ ಲೆಟರ್. ನೋಡ್ರಿ, ವೆರಿ ಸಿಂಪಲ್ ಸೆಂಟೆನ್ಸಸ್. ಈಗ ನಡೀತಕ್ಕಂತಹ ಕೆಲಸವನ್ನ ದೀಸ್ ಆರ್ ಆಲ್ ಟೆಲ್ಲಿಂಗ್. ಓಕೆ, ಹಾಗಾದ್ರೆ ಪಾಸ್ಟ್ ಟೆನ್ಸ್ ಅಂದ್ರೆ ಏನ್ರಿ? ಪಾಸ್ಟ್ ಟೆನ್ಸ್ ಅಂತಂದ್ರೆ ನೋಡ್ರಿ, ದ ವರ್ಬ್ ದಟ್ ರೆಫರ್ಸ್ ಟು ಅ ಪಾಸ್ಟ್ ಟೈಮ್. ಯಾವುದೋ ಒಂದು ಪಾಸ್ಟ್ ಟೈಮ್ ಅಲ್ಲಿ ನಿನ್ನೆ ಆಗಿರೋ ಕೆಲಸವನ್ನ ಹೇಳ್ತಾ ಇರ್ತದಲ್ಲ, ಅದಕ್ಕೆ ಪಾಸ್ಟ್ ಟೆನ್ಸ್ ಅಂತ. ನೋಡಿ, ಭಾಳ ಸಿಂಪಲ್ ಇದರಲ್ಲಿ ಅರ್ಥ ಮಾಡ್ಕೊರಿ ಮೊದಲು. ಆಮೇಲೆಗೆ ದೇರ್ ಆರ್ ಸಿಂಪಲ್ಲು, ಕಂಟಿನ್ಯೂಮಸ್ಸು, ಪರ್ಫೆಕ್ಟ್ ಟೆನ್ಸು, ಇವೆಲ್ಲವನ್ನ ಇನ್ ಡಿಟೇಲ್ ಆಗಿ ವಿ ವಿಲ್ ವರ್ಕ್ ದ್ಯಾಟ್, ಬಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹಿಯರ್ ಅ ವರ್ಬ್ ಏನ್ರಿ? ಯಾವಾಗಲೂ ಒಂದು ಸಮಯ, ಘಟನೆ, ಇದು ಬಹಳ ಇಂಪಾರ್ಟೆಂಟ್. ವಾಟ್ ವರ್ಕ್ ಹ್ಯಾಸ್ ಬಿನ್ ಡನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಿಂದೆ ಆಗಿ ಹೋದ ಯಾವುದೇ ಘಟನೆಯನ್ನ, ಹಿಂದೆ ಆಗಿ ಹೋಗ್ಬಿಟ್ಟಿರ್ತೈತ್ರಿ, ಆಲ್ರೆಡಿ ಇಟ್ ಹ್ಯಾಸ್ ಕಂಪ್ಲೀಟೆಡ್, ಮುಗಿದು ಹೋಗ್ಬಿಟ್ಟಿರ್ತದ, ಅದಕ್ಕೆ ಹೇಳೋದಕ್ಕೆ ನಾವು ಪಾಸ್ಟ್ ಟೆನ್ಸ್ ಅಂತ ಕರಿತೀವಿ. ಹಿಂದೆ ಆದ ಘಟನೆಯನ್ನ ಹೇಳಲಿಕ್ಕೆ ಬಳಸ್ತಕ್ಕಂತಹ ಕಾಲವನ್ನ ಏನಂತ ಕರಿತೀವ್ರಿ? ಭೂತಕಾಲ ಅಥವಾ ಪಾಸ್ಟ್ ಟೆನ್ಸ್ ಅಂತ ಹೇಳಿ ನಾವು ಕರಿತೀವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಎಕ್ಸಾಂಪಲ್ಸ್ ಏನ್ರಿಪ್ಪ ಇದಕ್ಕೆ? ಈಗ ನೋಡ್ರಿ, ಆಗಲಾಗ ಐ ಪ್ಲೇ ಕ್ರಿಕೆಟ್ ಅಂದಿದ್ದೆ, ಇಲ್ಲೊಂದು ಇಡಿ ಹಚ್ಚಿದ್ದೀನಿ ನೋಡ್ರಿ. ಐ ಪ್ಲೇಡ್ ಅಂದರೆ ಒಂದು ಪಾಸ್ಟ್ ಟೆನ್ಸಲ್ಲಿ ವರ್ಬನ್ನು ಚೇಂಜ್ ಮಾಡಬೇಕು ಅಂತಂದ್ರೆ, ವರ್ಬಲ್ಲಿ ನಿಮಗೊಂದು ಲಿಸ್ಟಲ್ಲಿ ಹೇಳಿದ್ದೆ ನಾನು ಹೇಗೆ V1 V2 V3 ಹೇಗೆ ಆಗುತ್ತೆ ಅಂತ. ಸೊ ದಟ್ ಈಸ್ ದ ವರ್ಡ್ಸ್ ವಿ ಹ್ಯಾವ್ ಟು ಯೂಸ್. ಈಗ ನೋಡ್ರಿ, ವಿ ಏಟ್, ಐ ರೋಟ್ ಎ ಲೆಟರ್. ಓಕೆ, ಸೊ ದೀಸ್ ಥಿಂಗ್ಸ್ ಇಲ್ಲಿ ನೋಡ್ರಿ, ಒಂದು ವರ್ಬ್ ಏನಾಗಿದೆ ರೀ? ಇಲ್ಲಿ ಚೇಂಜ್ ಆಗಿದೆ. ದಟ್ ಈಸ್ ದ ವರ್ಬ್ ಯು ಹ್ಯಾವ್ ಟು ರಿಮೆಂಬರ್. ಅಲ್ಲಿ ವರ್ಡು V1 ಅಲ್ಲಿತ್ತು, ಇಲ್ಲಿ V2 ಅಲ್ಲಿ ಇರ್ತದೆ. ಆ V2 V3 ಅಲ್ಲಿ ಬರ್ತದೆ. ಪಾಸ್ಟ್ ಟೆನ್ಸ್ ಅಂದರೆ V2 and V3 ಅಲ್ಲೇ ಬರ್ತದೆ. ಇದನ್ನು ನೀವು ನೆನಪಿಟ್ಕೋಬೇಕು. ಓಕೆ, ಹಾಗಾದರೆ ಫ್ಯೂಚರ್ ಟೆನ್ಸ್ ಅಂದರೆ ಏನ್ರಿ? ಹಾಗಾದ್ರೆ ಅ ವರ್ಬ್ ದಟ್ ರೆಫರ್ಸ್ ಟು ಅ ಫ್ಯೂಚರ್ ಟೈಮ್ ಈಸ್ ಕಾಲ್ಡ್. ಮುಂದಿನ ಒಂದು ಹೇಳೋ ಪದಕ ಆಗ್ತದೆ, ಮುಂದೆ ನಡೀತಕ್ಕಂತಹ ಕೆಲಸವನ್ನ ನಾವು ಹೇಳ್ತೀವಿ, ಅದಕ್ಕೆ ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ. ಮುಂದೆ ನಡೆಯಬಹುದಾದ ಕ್ರಿಯೆಯನ್ನ, ಮುಂದೆ ಆಗ್ತೈತೆ ಅಂತ ಹೇಳ್ತೇನೆ. ಈಗ ಮಾಡ್ತೇನೆ, ಐ ವಿಲ್ ರೈಟ್ ಎ ಎಕ್ಸಾಮ್. ಓಕೆ, ಐ ವಿಲ್ ಗೋ ಟು ಅ ಬೆಂಗಳೂರು, ಐ ವಿಲ್ ಬಿಕಮ್ ಅ ಇಂಜಿನಿಯರ್. ಅದು ಈ ಥರ ಮುಂದೆ ಆಗ್ತಕ್ಕಂತಹ ಕೆಲಸವನ್ನು ಹೇಳ್ತಾ ಇರ್ತದೆ. ನೋಡ್ರಿ, ಐ ವಿಲ್ ಪ್ಲೇ ಕ್ರಿಕೆಟ್. ನೋಡ್ರಿ, ಐ ವಿಲ್, ನಾ ಮುಂದೆ ಕ್ರಿಕೆಟ್ ಆಡ್ತೀನಿ. ವಿ ವಿಲ್ ಈಟ್, ಐ ವಿಲ್ ರೈಟ್ ಎ ಲೆಟರ್. ನೋಡ್ರಿ, ಅಂದರೆ ಇಲ್ಲಿ ನೆಕ್ಸ್ಟ್ ಆಗ್ತಕ್ಕಂತಹ ಕೆಲಸವನ್ನ ಇದು ಯಾವಾಗಲೂ ಕೂಡ ಹೇಳ್ತಾ ಇರ್ತದೆ. ಇದನ್ನ ಯು ಶುಡ್ ರಿಮೆಂಬರ್ ದ್ಯಾಟ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹಾಗಾದ್ರೆ ನಾವು 3 ಟೆನ್ಸ್ಗಳನ್ನು ನೋಡ್ಕೊಂಡ್ವಿ. ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು ಮತ್ತು ಫ್ಯೂಚರ್ ಟೆನ್ಸ್. 3 ಟೆನ್ಸ್ಗಳಿದಾವ. ಅವುಗಳನ್ನೇ ನಾವು ಏನು ಮಾಡ್ತೀವಿ? ವಿಲ್ ಗೋ ಇನ್ ಡಿಟೇಲ್. ಅವುಗಳ ಈಗ ಏನು ಅಂತ ಗೊತ್ತಾಯ್ತು ನಿಮಗೆ. ಅವುಗಳನ್ನು ಯಾವಾಗ ಬಳಸ್ತೀವಿ, ನಾವು ಎಲ್ಲಿ ಬಳಸ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆ, ದ ಫಸ್ಟ್ ಥಿಂಗ್ ಈಸ್ ಪ್ರೆಸೆಂಟ್ ಟೆನ್ಸ್. ನೋಡ್ರಿ, ನಮಗೆಲ್ಲ ಪ್ರೆಸೆಂಟ್ ಟೆನ್ಸನ್ನು ಮೊದಲು ವರ್ಕ್ ಮಾಡೋನು. ಈಗ ನಡೀತಕ್ಕಂಥ, ಸದ್ಯದಲ್ಲಿ ನಡೀತಕ್ಕಂತಹ ಕೆಲಸಗಳೇನು, ಅವುಗಳ ಬಗ್ಗೆ ನಾವು ಇಲ್ಲಿ ಕೆಲಸ ಮಾಡೋ ಹೋಗೋಣ. ಪ್ರೆಸೆಂಟ್ ಟೆನ್ಸ್ ಈಸ್ ಡಿಸ್ಕ್ರೈಬ್ ದ ಆ್ಯಕ್ಷನ್ ಆಫ್ ಅ ಸಬ್ಜೆಕ್ಟ್. ಒಬ್ಬ ವ್ಯಕ್ತಿಯ ಕೆಲಸವನ್ನ ಅಥವಾ ಸ್ಟೇಟ್ ಆಫ್ ಬೀಯಿಂಗ್ ಅನ್ನ ಪ್ರೆಸೆಂಟ್ ಟೈಮಲ್ಲಿ ನಡೀತಾ ಇರ್ತದೆ. ಎಲ್ಲಿ ನಡೀತಾ ಇರ್ತೈತೆ ರೀ? ಪ್ರೆಸೆಂಟ್ ಟೈಮಲ್ಲಿ. ನೋಡ್ರಿ, ಅ ವರ್ಬ್ ದಟ್ ರೆಫರ್ಸ್ ಟು ಅ ಪ್ರೆಸೆಂಟ್ ಟೈಮ್ ಈಸ್ ಕಾಲ್ಡ್ ಪ್ರೆಸೆಂಟ್ ಟೆನ್ಸ್. ಒಂದು ವರ್ಬು ಪ್ರೆಸೆಂಟ್ ಟೈಮನ್ನು, ಕೆಲಸ ಈಗ ನಡೀತಾ ಇತ್ತು ಅಂದರೆ, ಪ್ರೆಸೆಂಟ್ ಟೈಮಲ್ಲಿ ಕೆಲಸ ಇತ್ತು ಅಂದರೆ ಅದನ್ನು ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ಓಕೆ, ಈಗ ನೋಡ್ರಿ, ಹಾಗಾದರೆ ವಿದ್ಯಾರ್ಥಿಗಳು, ದ ಪ್ರೆಸೆಂಟ್ ಟೆನ್ಸ್ ಈಸ್ ಕ್ಲಾಸಿಫೈಡ್ ಇಂಟು, ಅಗೇನ್ ನಾವು ಆಗಿದ್ದಾಗ ಪಾಸ್ಟ್ ಟೆನ್ಸ್, ಇದು ಟೆನ್ಸನ್ನು 3 ಥರ ಆಗಿ ವಿಂಗಡಣೆ ಮಾಡಿದ್ದೀವಿ ರೀ. ಯಾವ್ಯಾವ ಅಂತಂತಂದರೆ, ಒನ್ ಈಸ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಹೌದಾ? 3 ಟೆನ್ಸ್ಗಳು ಫೈನಲ್ ಆಗಿದೆ. ಭಾಳ ಸಿಂಪಲ್ ಆಗಿದೆ ಇದು. ಓಕೆ, ಯಾವ ಸಮಯದಲ್ಲಿ ಇದೆ? ಪ್ರೆಸೆಂಟ್ ಅಂದರೆ ಪ್ರೆಸೆಂಟು, ಪಾಸ್ಟ್ ಅಂದರೆ ಪಾಸ್ಟು, ಫ್ಯೂಚರ್ ಅಂದರೆ ಮುಂದೆ. ಹೌದಾ? ಈಗ ನೋಡ್ರಿ, ಇದೇ ಪ್ರೆಸೆಂಟ್ ಟೆನ್ಸನ್ನೇ ನಾವು ಮತ್ತೆ 4 ಭಾಗಗಳಾಗಿ ಮಾಡ್ತೀವಿ. ಅಂದರೆ ಒಂದು ಮಾಡ್ತೀನಿ ಅಂತ ಹೇಳೋದು, ಮಾಡ್ತಾ ಇದ್ದೀನಿ ಅಂತ ಹೇಳೋನು, ಮಾಡೀನಿ ಅಂತ ಹೇಳೋದು, ಮಾಡ್ತಾನೇ ಇರ್ತೀನಿ ಅಂತ ಹೇಳೋದು. ನೋಡ್ರಿ, ಬೇರೆ ಬೇರೆ ಥರ ಕೆಲಸವನ್ನು ಹೇಳ್ತಾ ಇರ್ತೀವಿ ನಾವು. ಓಕೆ, ನಾ ಲೆಟರ್ ಬರೀತೀನಿ, ಲೆಟರ್ ಬರಿತಾ ಇದ್ದೀನಿ, ನಾ ಬರೆದು ಮುಗಿಸಿದ್ದೀನಿ, ನಾ ಬರಿತಾನೇ ಇರ್ತೀನಿ. ಅಂದರೆ ಬೇರೆ ಬೇರೆ ಅಲ್ಲಿ ಐ ರೈಟ್ ಅ ಲೆಟರ್,
ಐ ಆಮ್ ರೈಟಿಂಗ್ ಅ ಲೆಟರ್, ಐ ಹ್ಯಾವ್ ರಿಟರ್ನ್ ಅ ಲೆಟರ್, ಐ ಹ್ಯಾವ್ ಬೀನ್ ರೈಟಿಂಗ್ ಅ ಲೆಟರ್. ನೋಡ್ರಿ ಯಾವ ಥರ ವರ್ಡ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಹೀಗಾಗಿ ಇವುಗಳನ್ನೇ ನಾವು ಏನು ಮಾಡಿದೀವಿ ರೀ, 4 ಭಾಗಗಳಾಗಿ ವಿಂಗಡಣೆ ಮಾಡಿದೆವು. ಮತ್ತೆ ಪ್ರೆಸೆಂಟ್ ಟೆನ್ಸನ್ನೇ ಅದರಲ್ಲಿ ಯಾವ್ದ್ರಿಪ್ಪ ಮೊದಲು ಅಂದರೆ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೋಡ್ರಿ, ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಇರ್ತೀರಿ, ಇಲ್ಲಿ ಒಂದು ಕೆಲಸ ಮಾಡ್ತಾನೇ ಇದ್ದೀನಿ ಅಂತ ಹೇಳಿ, ಒಂದು ಕೆಲಸ ಮಾಡಿದ್ದೀನಿ ಅಂತ ಹೇಳಿ, ಒಂದು ಕೆಲಸವನ್ನು ಮಾಡ್ತಾನೇ ಇರ್ತೀನಿ ಅಂತ ಹೇಳ್ತಕ್ಕಂತಹ 4 ಇವುಗಳನ್ನು ನಾವು ಇಲ್ಲಿ ನೋಡ್ತೀವಿ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಟೆನ್ಸಸ್. ನೋಡ್ರಿ, ಪ್ರೆಸೆಂಟ್ ಟೆನ್ಸನ್ನು 4 ಥರವಾಗಿ ಕ್ಲಾಸಿಫೈಡ್ ಮಾಡಿದ್ದೀವಿ. ಓಕೆ, ದ ಪ್ರೆಸೆಂಟ್ ಟೆನ್ಸಸ್ ಈಸ್ ಕ್ಲಾಸಿಫೈಡ್ ಇಂಟು 4 types. What is that? The simple present tense, present continuous tense, present perfect tense, present perfect continuous tense. 4 tense ಆಗಿ ಅದನ್ನು ನೋಡಿದ್ದೀವಿ. ಇದನ್ನು ನೀವು ಯು ಶುಡ್ ರಿಮೆಂಬರ್. ಈ 4 ಇಂಪಾರ್ಟೆಂಟ್. ಇದರಲ್ಲಿ ಬೇರೆ ಬೇರೆ ಥರ ಆದಂತಹ ಹೆಲ್ಪಿಂಗ್ ವರ್ಬ್ಸ್ಗಳು ಬರ್ತಾವೆ. ಇಲ್ಲೇ ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಡೂ ಮತ್ತು ಡಸ್ ಬಂದಿರ್ತದ, ಹೌದಾ? ಸೊ ಆ್ಯಮ್ ಈಸ್ ಆರ್ ಬರ್ತದ, ಆ್ಯಮ್ ಈಸ್ ಆರ್ ಬರ್ತದ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಹ್ಯಾವ್ ಮತ್ತು ಹ್ಯಾಸ್ ಬರ್ತದ. ಇಲ್ಲೇ ಅದ ಹ್ಯಾವ್ ಮತ್ತು ಹ್ಯಾಸ್ಗೆ ನಾವು ಬೀನನ್ನು ಸೇರಿಸಿರ್ತೀವಿ ಇಲ್ಲಿ. ಓಕೆ, ನೋಡ್ರಿ, ಈ ಥರ ಆದಂತಹ ಏನಾಗ್ತದೆ, ಹೆಲ್ಪಿಂಗ್ ವರ್ಬ್ಸ್ಗಳು ಅರ್ಥ. ಬೇಸ್ಡ್ ಆನ್ ದ ಹೆಲ್ಪಿಂಗ್ ವರ್ಬ್ಸ್ ಯು ಶುಡ್ ಟು ಫೈಂಡ್ ಔಟ್ ದ ಟೈಮಿಂಗ್ ಆ್ಯಂಡ್ ವೆನ್ ದ ಪೀಪಲ್ ಆರ್ ಸ್ಪೀಕಿಂಗ್ ಅಬೌಟ್ ದಟ್ ಥಿಂಗ್. ಈಗ ನೋಡ್ರಿ, ಐ ಆಮ್ ದ ದೇ ಆರ್ ಸ್ಪೀಕಿಂಗ್ ಅಂತ ಹೇಳಿದೆ ನಾನು. ಓಕೆ, ಐ ಆಮ್ ಟೇಕಿಂಗ್ ಕ್ಲಾಸ್ ನಾವು ಅಂತ ಹೇಳ್ತೀನಿ. ಪ್ರೆಸೆಂಟ್ಲಿ ಈಸ್ ಟೇಕಿಂಗ್ ಕ್ಲಾಸ್ ನಾವು ನಡೆದಿದೆ ಈಗ. ಸೊ ಆ ಥರ ಆದಂತಹ ಕೆಲಸಗಳು ಬರ್ತಾವೆ. ಇವುಗಳು ಎದಕ್ಕೆ ಯೂಸ್ ಮಾಡಬೇಕು ಅನ್ನೋದನ್ನು ಇನ್ ಡಿಟೇಲ್ ಆಗಿ ವಿ ವಿಲ್ ವರ್ಕ್. ಗೊತ್ತಾಯ್ತಾ? ಇದು ನೋಡ್ರಿ, ಇದು ಬೇಸಿಕ್. ಇದು ಈ ಬೇಸಿಕ್ ಥಿಂಗಲ್ಲಿ ಇದನ್ನಷ್ಟು ಅರ್ಥ ಮಾಡ್ಕೊಂಡ್ಬಿಡ್ರಿ. ಟೆನ್ಸ್ ಅಂದರೆ ಸಮಯ, ಸಮಯದ ಬಗ್ಗೆ ಹೇಳ್ತಾ ಇರ್ತದ, ಟೈಮ್ ಬಗ್ಗೆ ಹೇಳ್ತಾ ಇರ್ತದ. ಸಮಯವನ್ನು ನಾವು 3 ಭಾಗಗಳಾಗಿ ಮಾಡಿದ್ದೀವಿ. ಒನ್ ಈಸ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಹೇಳಿ. ಅವು ಎಲ್ಲವುಗಳು ಕೂಡ ಪ್ರೆಸೆಂಟ್ ಟೆನ್ಸ್ ಸದ್ಯದ ಬಗ್ಗೆ ಹೇಳ್ತಾ ಇರ್ತದೆ, ಇವತ್ತಿನ ಬಗ್ಗೆ. ಪಾಸ್ಟ್ ಟೆನ್ಸ್ ಹಿಂದೆ ಆಗಿ ಹೋದ ಘಟನೆಗಳನ್ನು ಹೇಳ್ತಾ ಇರ್ತದೆ. ಫ್ಯೂಚರ್ ಟೆನ್ಸ್ ಫ್ಯೂಚರ್ ಬಗ್ಗೆ ಹೇಳ್ತಾ ಇರ್ತದೆ. ಓಕೆ, ಸೊ ಅದರಲ್ಲೇ ಮತ್ತೆ ಪ್ರೆಸೆಂಟ್ ಟೆನ್ಸಲ್ಲೇ ಮತ್ತು 4 ಥರಗಳು ಬರ್ತವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇಷ್ಟು ಬೇಸಿಕ್ ಥಿಂಗ್ಸ್ಗಳನ್ನು ನೀವು ಯು ಶುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ಶುಡ್ ರಿಮೆಂಬರ್. ಓಕೆ, ದೀಸ್ ಆರ್ ದ ವೆರಿ ವೆರಿ ಬೇಸಿಕ್ ಥಿಂಗ್ಸ್ಗಳು, ಭಾಳ ಬೇಸಿಕ್ ಆದಂತಹ ಥಿಂಗ್ಸ್ಗಳು ಯು ಶುಡ್ ರಿಮೆಂಬರ್. ಆ್ಯಂಡ್ ಆಫ್ಟರ್ ದಟ್ ನಾವು ಹೌ ಯು ಹ್ಯಾವ್ ಟು ರೈಟ್ ಆ್ಯಂಡ್ ಹೌ ಯು ಹ್ಯಾವ್ ಟು ನಾವು ದ ರಿಯಲ್ ಟೆನ್ಸ್ ಕ್ಲಾಸಸ್ ಹ್ಯಾಸ್ ಸ್ಟಾರ್ಟೆಡ್ ನಾವು. ಓಕೆ, ಈಗ ನೋಡ್ರಿ, ಹಾಗಾದರೆ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆದ ವರ್ತಮಾನ ಕಾಲ ಅಂದರೆ ಏನು, ಹಾಗೆ ನಾವು ಅದನ್ನು ಯೂಸ್ ಮಾಡಬೇಕು, ಎಲ್ಲೆಲ್ಲಿ ಅದನ್ನು ನಾವು ಯೂಸ್ ಮಾಡಬೇಕು. ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಿರ್ತದ, ಒಂದು ಸಬ್ಜೆಕ್ಟ್, ಒಂದು ಮೊದಲು ನಿಮಗೆ ಅರ್ಥ ಮಾಡ್ಕೋಬೇಕು ನಾವು ಸೆಂಟೆನ್ಸ್ ಹೇಗಿರ್ತದ ಅಂಥೇಳಿ. ಓಕೆ, ಒಂದು ಸೆಂಟೆನ್ಸಲ್ಲಿ ಬರೀಬೇಕಂದ್ರೆ ಒಂದು ನೆನ್ಪಿಟ್ಕೋರಿ, ಈ ಒಂದು ಪ್ರೆಸೆಂಟ್ ಟೆನ್ಸ್ ಸಬ್ಜೆಕ್ಟಲ್ಲಿ ನಾವು 2 ಹೆಲ್ಪಿಂಗ್ ವರ್ಬ್ಸ್ಗಳು ಬರ್ತವೆ. ದೇರ್ ಆರ್ 2 ಟೈಪ್ ಹೆಲ್ಪಿಂಗ್ ವರ್ಬ್ಸ್ ಆರ್ ದೇರ್. ಒನ್ ಈಸ್ ಡೂ ಆ್ಯಂಡ್ ಡಸ್ ಅಂತ. ಆ್ಯಂಡ್ ವೇರ್ ವಿ ಹ್ಯಾವ್ ಟು ಯೂಸ್ ದಿಸ್ ಡೂ ಮತ್ತು ಡಸ್ಗಳನ್ನು ನೋಡ್ರಲ್ಲೇ ಐ, ವಿ, ಯು, ಹಿ, ಶಿ, ಇಟ್ ಆ್ಯಂಡ್ ದೆ. ಹೌದಾ? ದೀಸಪ್ಪ ಥಿಂಗ್ಸ್ ಆರ್ ದೇ. ಇಲ್ಲೇ ನೋಡ್ರಿ, ಐ, ವಿ, ಯುಗೆ ನಾವು ಡೂ ಅನ್ನು ಬಳಸ್ಬೇಕು. ಹಿ, ಶಿ, ಇಟ್ಗೆ ಡಸ್ ಅನ್ನು ಬಳಸ್ಬೇಕು. ದೇಗೆ ಡೂ ಅನ್ನು ಬಳಸ್ಬೇಕು. ನೋಡ್ರಿ, ಯು ಶುಡ್ ರಿಮೆಂಬರ್ ದಿಸ್ ಥಿಂಗ್ಸ್. ದೀಸ್ ಆರ್ ದ ಬೇಸಿಕ್ ಕಾಂಪೋನೆಂಟ್ಸ್ ಆಫ್ ದೀಸ್ ಥಿಂಗ್ಸ್. ಎಲ್ಲೆಲ್ಲಿ ಅದನ್ನು ಯೂಸ್ ಮಾಡಬೇಕು. ಹಾಗಾದರೆ ವಾಟ್ ಈಸ್ ದ ಫಾರ್ಮೇಷನ್ ಆಫ್ ಅ ಥಿಂಗ್ಸ್ ಅಂತಂದ್ರೆ ಏನ್ರಿ, ಸಬ್ಜೆಕ್ಟ್ ಇರ್ತದ, ಒಂದು ವರ್ಬ್ ಇರ್ತದ, ಒಂದು ಆಬ್ಜೆಕ್ಟ್ ಇರ್ತದ. ಪ್ರೆಸೆಂಟ್ ಟೆನ್ಸ್ ಅಂತ ಬಂದಾಗ ನಿಮಗೆ ಪ್ರೆಸೆಂಟ್ ಟೆನ್ಸಲ್ಲಿ ಯಾವಾಗಲೂ ಕೂಡ V1 ಇರ್ತದೆ. ಇದು ಯು ಶುಡ್ ರಿಮೆಂಬರ್ ದ್ಯಾಟ್. ಏನಾಗಿರ್ತೈತ್ರಿ, ಇಲ್ಲೇ V1 ನಲ್ಲಿ ನಮ್ಮಲ್ಲಿ ಸಿಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಐ ಪ್ಲೇ ಟೆನ್ನಿಸ್ ಅಂತ ಇದೆ. ಐ ಪ್ಲೇ ಟೆನ್ನಿಸ್. ಹೌದಾ? ಐ ಪ್ಲೇ ಟೆನ್ನಿಸ್. ಸಾರಿ, ಐ ಪ್ಲೇ ಟೆನ್ನಿಸ್. ಹೌದ್ರಾ? ಈಗ ನೋಡ್ರಿ, ಐ ಪ್ಲೇ ಟೆನ್ನಿಸ್ ಅಂತ ಅನ್ನೋದನ್ನ ಇಲ್ಲಿ ನಾ ಏನು ಹೇಳಿದೇನ್ರಿ, ಐ, ವಿ ಮತ್ತು ಯು ಬಂದಾಗ ಡೂ ಇರ್ತದೆ ಅಂದ್ರೆ ಇಲ್ಲಿ ಐ ಡೂ ಪ್ಲೇ ಟೆನ್ನಿಸ್ ಇದ್ದಂಗೆ ಇದು. ಓಕೆ, ಜಸ್ಟ್ ರಿಮೆಂಬರ್ ದ್ಯಾಟ್. ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ನಾವು ಬಳಸುವುದಿಲ್ಲ. ಸೊ ಅದನ್ನೇ ನಾವು V1 ಅಲ್ಲಿ ಹಾಕಿಬಿಟ್ಟಿರ್ತೀವಿ. ಓಕೆ, ಸೊ ಅದನ್ನು ನೀವು ನೋಡ್ಬೇಕು. ಐ ಪ್ಲೇ ಕ್ರಿಕೆಟ್ ಇದ್ದಿದ್ದು ಇಲ್ಲಿ ಏನಾಗ್ತದೆ ರೀ, ವಿ ಪ್ಲೇ ಕ್ರಿಕೆಟ್ ಆಗ್ತದೆ. ಹೌದಾ? ಟೆನ್ನಿಸ್ ಆಗ್ತದೆ. ವಿ ಪ್ಲೇ ಟೆನ್ನಿಸ್. ಓಕೆ, ಯು ಪ್ಲೇ ಟೆನ್ನಿಸ್. ಹೌದಾ? ಯು ಪ್ಲೇ ಟೆನ್ನಿಸ್.
ಇಲ್ಲಿ ನೋಡ್ರಿ ನಾನು ಹೇಳಿದ್ದೆ ನಿಮಗೆ ಹಿ ಮತ್ತು ಬಂದಾಗ ಡಸ್ ಅನ್ನ ಬಳಸಬೇಕು ಅಂತ. ಹಾಗಾಗಿ ನಾವೇನು ಮಾಡ್ತೀವ್ರಿ, ಯಾವುದೇ ಥರ ಆದಂಥ ಈ ಪ್ಲೇ ಇತ್ತು ಅಂದರೆ ಅದನ್ನೇ ನಾವು ಪ್ಲೇಸ್ ಅಂತ ಮಾಡ್ಕೋಬೇಕು. ಡಸ್ ಇದ್ರೆ ಏನು ಮಾಡ್ಬೇಕ್ರಿ, ಇಲ್ಲಿ ಪ್ಲೇಸ್ ಮಾಡ್ಕೋಬೇಕು. ಹೀಗಾಗಿ ಇಲ್ಲಿ ಏನು ಬರ್ತದ, ಹಿ ಪ್ಲೇಸ್ ಟೆನಿಸ್ ಆಗ್ತದೆ. ಹಿ ಪ್ಲೇಸ್ ಟೆನಿಸ್. ಶಿ ಪ್ಲೇಸ್ ಟೆನಿಸ್. ಇಟ್ ಪ್ಲೇಸ್ ಟೆನಿಸ್. ಪ್ಲೇಸ್. ಓಕೆ, ಮತ್ತೆ ದೇ ಬಂದರೆ ಪ್ಲೇ ಟೆನಿಸ್ ಅಗೇನ್. ಓಕೆ ನೋಡ್ರಿ, ಹಾಗಾದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಬೇಸಿಕ್ ಥಿಂಗ್ಸ್ ಫಸ್ಟ್. ಒನ್ ಈಸ್ ವಾಟ್ ಈಸ್ ದ ಫಾರ್ಮೇಷನ್ ಆಫ್ ದೀಸ್ ಥಿಂಗ್ಸ್, ಸಬ್ಜೆಕ್ಟ್ ವರ್ಬ್ ಇನ್ ಪ್ರೆಸೆಂಟ್ ಟೈಮ್ V1 ಮತ್ತು ಆಬ್ಜೆಕ್ಟ್ ಇರ್ತದೆ. ಹೌದಾ, ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸೆಂಟೆನ್ಸ್. ಹೌದಾ, ಇಲ್ಲಿ ನೋಡ್ರಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸೊ ಸಿಂಪಲ್ ಸೆಂಟೆನ್ಸ್. ಓಕೆ, ಯು ಶುಡ್ ನೋ ಬೆಸ್ಟ್ ಬೇಸಿಕ್ ಥಿಂಗ್ ಇದು. ಯು ಶುಡ್ ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್ ಫಸ್ಟ್. ಯಾಕಂತಂದ್ರೆ ಇಲ್ಲಿ ನೋಡ್ರಿ ಯಾವ ಹೆಲ್ಪಿಂಗ್ ವರ್ಬ್ಸ್ಗಳದಾವ್ರಿ, ಇಲ್ಲಿ 2 ಹೆಲ್ಪಿಂಗ್ ವರ್ಬ್ಸ್ಗಳದಾವ. ಒನ್ ಈಸ್ ಡೂ ಮತ್ತು ಡಸ್ ಅಂತೇಳಿ. ಹೌದಾ, ಡೂ ಮತ್ತು ಡಸ್ಗಳನ್ನು ಎಲ್ಲೆಲ್ಲಿ ಬಳಸ್ಬೇಕ್ರೆ ನಾವು ಐ ವಿ ಹಿ ಶುಟ್ಟಿಗೆ ಡೂ ಅನ್ನು ಬಳಸಬೇಕು, ಹಿ ಶಿ ಇಟ್ ಡಸ್ ಅನ್ನು ಬಳಸಬಹುದೇ. ನೋಡ್ರಿ ಈ ಪ್ರೆಸೆಂಟ್ ಟೆನ್ಸ್ಗಳಲ್ಲಿ ಇಲ್ಲಿ ಈ ಏನಿದೆಯಲ್ಲ ಇದನ್ನ ಬಹಳ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಓಕೆ, ಸಿಂಗ್ಯುಲರ್ ಪ್ಲೂರಲ್ ಅನ್ನೋದು ಕನ್ಫ್ಯೂಷನ್ ಆಗ್ತದೆ. ಯಾವಾಗ ಅದು ಸಿಂಗ್ಯುಲರ್ ಆಗಿರ್ತದೆ ಅವಾಗ ನಾವು ಎಸ್ ಅನ್ನು ಯೂಸ್ ಮಾಡಬೇಕು. ಯು ಶುಡ್ ರಿಮೆಂಬರ್ ದೀಸ್ ಥಿಂಗ್ಸ್. ಡಿಯರ್ ಸ್ಟೂಡೆಂಟ್ಸ್, ದೀಸ್ ಆರ್ ದ ವೆರಿ ಬೇಸಿಕ್ ಥಿಂಗ್ಸ್ ಆ್ಯಂಡ್ ವಿ ಯೂಸ್ ದಿಸ್ ಪ್ರೆಸೆಂಟ್ ಟೆನ್ಸ್ more. While you are speaking, you are using more this tense. So 70% of a communication is happening on this sentence tense ಅಂತ ಹೇಳ್ತಾರೆ ಎಲ್ಲರೂ. ಅಂದರೆ ಬಿಕಾಸ್ ವಿ ಆರ್ ಆಲ್ವೇಸ್ ಟಾಕಿಂಗ್ ಇನ್ ಅ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟಲ್ಲೇ ಮಾತಾಡ್ತಿರ್ತೀವಲ್ಲ. ಸೊ ಹೀಗಾಗಿ ವಿ ಯೂಸ್ ದೀಸ್ ಟೆನ್ಸ್ ಮೋರ್. ಓಕೆ, ಸೊ ದಿಸ್ ಈಸ್ ದ ಬೇಸಿಕ್ ಥಿಂಗ್. ಯು ಶುಡ್ ರಿಮೆಂಬರ್ ದಿಸ್ ಥಿಂಗ್ಸ್ ಫಸ್ಟ್. ಹೌದಾ, ಹಾಗಾದ್ರೆ ನೋಡ್ರಿ ಇದನ್ನು ಹೇಗೆ ಬರಿತೀವಿ ನಾವು, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಹೇಳಿ. ಓಕೆ, ಈಗ ನೋಡ್ರಿ ಸಿಂಗ್ಯುಲರ್ ಮತ್ತು ಪ್ಲೂರಲಲ್ಲಿ ಫಸ್ಟ್ ಪರ್ಸನ್ ಯಾವ್ದು ಅಂದರೆ ಐ ರೈಟ್ ಅಂತಂದರೆ ದಟ್ ಈಸ್ ಅ ಫಸ್ಟ್ ಪರ್ಸನ್. ವಿ ರೈಟ್ ಅಂತೇಳಿ ಪ್ಲೂರಲಲ್ಲಿ ಅದು ಹೇಳ್ತೀವಿ ನಾವು. ನಾನು ಬರೆಯುತ್ತೇನೆ, ನಾವು ಬರೆಯುತ್ತೀರಿ. ಓಕೆ, ಇದನ್ನೇ ನೋಡ್ರಿ ಸೆಕೆಂಡ್ ಪರ್ಸನಲ್ಲಿ ಏನಿರುತ್ತೆ, ನೀನು ಬರೆಯುತ್ತಿ, ನೀವು ಬರೆಯುತ್ತೀರಿ. ಓಕೆ, ಥರ್ಡ್ ಪರ್ಸನಲ್ಲಿ ಅಂತಂದ್ರೆ ಯಾರಪ್ಪ ಅಂದರೆ ಹಿ ಶಿ ಇಟ್ ದೇ ಏನು ಬರ್ತಾವಲ್ಲ ಅವುಗಳಿಗೆ ನಾವು ಏನಂತ ಕರಿತೀವಿ ರೀ, ಯು ಅಂತ ಕರಿತೀವಿ. ಓಕೆ, ಇಲ್ಲಿ ಹಿ ಶಿ ಇಟ್ ರೈಟ್ ಅಂತ ಇಲ್ಲಿ ಬರಬೇಕು. ಇಟ್ ರೈಟ್ಸ್. ಓಕೆ, ಇಲ್ಲ ನೋಡ್ರಿ ಹಿ ರೈಟ್ಸ್ ಇದೆ, ಶಿ ರೈಟ್ಸ್ ಇದೆ, ದೇ ರೈಟ್ ಇದೆ. ಯು ಶುಡ್ ರಿಮೆಂಬರ್ ದಿಸ್ ಥಿಂಗ್ಸ್. ಓಕೆ, ನೋಡ್ರಿ ಹೇಗಿದೆ ರೈಟ್ ಅನ್ನೋದನ್ನ ಅಷ್ಟೇ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀವಿ ನಾವಿಲ್ಲಿ. ಅದು ಯಾವ ರೀತಿ, ಹೌ ಇಟ್ ಈಸ್ ವರ್ಕಿಂಗ್, ದಿಸ್ ಇಸ್ ದ ವೆರಿ ಬೇಸಿಕ್ ಥಿಂಗ್ಸ್ಗಳಲ್ಲಿ ಯು ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಹಾಗಾದರೆ ವೆನ್ ವಿ ಹ್ಯಾವ್ ಟು ಯೂಸ್ ದಿಸ್ ಥಿಂಗ್ಸ್, ಹೌದು ವಿ ಅಂಡರ್ಸ್ಟುಡ್ ದ ಫಾರ್ಮೆಟ್. ವಾಟ್ ಈಸ್ ದ ಫಾರ್ಮೆಟ್? ಈಗ ನೋಡ್ರಿ ಇನ್ನೊಂದು ಸೆಂಟೆನ್ಸ್ ಬರ್ತೀನಿ ನಿಮಗೆ, ನೀವು ಅದನ್ನು ಚೇಂಜ್ ಮಾಡಿರಿ. ಓಕೆ, ಈಗ ಐ ಲವ್ ಕೂಲ್ ಪ್ಲೇಸಸ್. ಹೌದಾ, ನೋಡ್ರಿ ಐ ಲವ್ ಕೂಲ್ ಪ್ಲೇಸಸ್ ಅಂತ ಇದೆ ಡಿಯರ್ ಸ್ಟೂಡೆಂಟ್ಸ್. ಹಾಗಾದರೆ ನಾನು ನಿಮಗೆ ಆಗಲಾಗ ಏನು ಹೇಳಿದ್ದೆ, ಇಲ್ಲಿ ಏನಿದ್ದಾವೆ, ಐ ಇದೆ, ವಿ ಇದೆ, ಯು ಇದೆ, ಹಿ ಇದೆ, ಶಿ ಇದೆ, ಇಟ್ ಇದೆ, ದೇ ಇದೆ. ಹೌದಾ, ಇಲ್ಲಿ ಎಲ್ಲೆಲ್ಲಿಗೆ ಏನೇನು ಯೂಸ್ ಮಾಡಬೇಕು ಅಂತ ನಾನು ಹೇಳಿದ್ದೆ. ಹೌದಾ, ಹಾಗಾದರೆ ಜಸ್ಟ್ ಟ್ರೈ ದಟ್. ಹಾಗಾದರೆ ಈಗ ಈ ಸೆಂಟೆನ್ಸ್ಗಳಿಗೆ ವಿ ಬಂದಾಗ ಏನು ಹೇಳಬೇಕು ಹೇಳ್ರಿ ಇವ್ರೆ ಹುಡ್ರೆ? ಎಸ್ ಹೇಳಿ. ಯು ಬಂದಾಗ ಏನು ಬರಬೇಕು? ಎಸ್, ವೆರಿ ನೈಸ್. ವಿ ಲವ್ ಕೂಲ್ ಪ್ಲೇಸಸ್. ವೆರಿ ಗುಡ್, ವೆರಿ ಗುಡ್. ಎಸ್, ಯು ಬಂದಾಗ ಏನು ಬರ್ಬೇಕು ಹೇಳಿ ಇವ್ರೆ? ಯು ಲವ್ ಕೂಲ್ ಪ್ಲೇಸಸ್. ವೆರಿ ನೈಸ್, ವೆರಿ ಗುಡ್. ಎಸ್, ಹಿ ಬಂದಾಗ ಏನು ಬರ್ಬೇಕು ನೋಡ್ರಿ ಈಗ ಅಗೇನ್ ಐ ಟೋಲ್ಡ್ ಯು before that whenever you get he, she, it, we have to use does. So means does here means ಏನು ಮಾಡಬೇಕು, ಲವ್ ಇದ್ದಿದ್ದು ಲವ್ಸ್ ಕೂಲ್ ಪ್ಲೇಸಸ್. ಓಕೆ, ಲವ್ ಕೂಲ್ ಪ್ಲೇಸಸ್. ಶಿ ಲವ್ಸ್, ಎಸ್ ವೆರಿ ನೈಸ್, ಸಿ ಲವ್ಸ್ ಕೂಲ್ ಪ್ಲೇಸಸ್. ಹೌದಾ, ಸಿ ಲವ್ಸ್ ಕೂಲ್ ಪ್ಲೇಸಸ್. ಇಟ್ ಬಂದಾಗ ಅಗೇನ್ ಲವ್ಸ್ ಕೂಲ್ ಪ್ಲೇಸಸ್. ವೆರಿ ನೈಸ್, ವೆರಿ ಗುಡ್. ಎಸ್, ಹಾಗಾದರೆ ದೇ ಬಂದಾಗ ಏನು ಬರ್ಬೇಕ್ರಿ? ದೇ ಲವ್. ಅಗೇನ್ ವೆರಿ ಗುಡ್. ದೇ ಬಂದಾಗ ಮತ್ತೇನಾಗ್ತೈತೆ, ಬಿಕಾಸ್ ದೇ ಇದ್ದಾಗ ಡೂ ಯೂಸ್ ಮಾಡಬೇಕು. ವೆರಿ ನೈಸ್. ಸೊ ವಿ ಹ್ಯಾವ್ ಟು ದೇ ಲವ್ ಕೂಲ್ ಪ್ಲೇಸಸ್. ಅಂಡರ್ಸ್ಟ್ಯಾಂಡ್?
ಸೊ ದಿಸ್ ಈಸ್ ದ ಥಿಂಗ್, ದಿಸ್ ಈಸ್ ದ ಫಾರ್ಮೆಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಫಸ್ಟ್. ಸೊ ದಿಸ್ ಈಸ್ ದ ಐಡಿಯಾ. ಓಕೆ, ವೆನ್ ಯು ನೋ ಆಲ್ ದೀಸ್ ಥಿಂಗ್ಸ್ ಅಲ್ಲ, ಯು ಕ್ಯಾನ್ ಈಸಿಲಿ ಕನ್ಸ್ಟ್ರಕ್ಟ್ ಸೆಂಟೆನ್ಸಸ್. ಫಸ್ಟ್ ಥಿಂಗ್ ನೋಡ್ರಿ, ಫಸ್ಟ್ ಯು ಶುಡ್ ನೋ ದ್ಯಾಟ್ ದ ಸಬ್ಜೆಕ್ಟ್ ಶುಡ್ ಬಿ ದರ್, ವರ್ಬ್ V1 ಆ್ಯಂಡ್ ಆಬ್ಜೆಕ್ಟ್. ದಿಸ್ ಇಸ್ ದ ಫಾರ್ಮೆಟ್ ಆಫ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೌದಾ? ಇಲ್ಲಿ ಹೆಲ್ಪಿಂಗ್ ವರ್ಬ್ ಡೂ ಮತ್ತು ಡಸ್ಗಳು ಬಂದಿರ್ತವೆ, ಅವುಗಳನ್ನು ನಾವು ವಿ ಕ್ಯಾನ್ ವರ್ಕ್ ಈಸಿಲಿ, ಅವುಗಳನ್ನು ಥಿಂಗ್ಸ್ಗಳಲ್ಲಿ ನಾವು ಮಾಡ್ತಾ ಹೋಗಬೇಕಾಗ್ತದೆ. ದಿಸ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯು ಶುಡ್ ಲರ್ನ್. ಹೌದಾ? ಸೊ ಹಾಗಾದರೆ ವೇರ್ ವಿ ಹ್ಯಾವ್ ಟು ಯೂಸ್ ದಿಸ್ ಥಿಂಗ್ಸ್ಗಳನ್ನು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡ್ರಿ, ಯಾವುದೇ ಹ್ಯಾಬಿಟ್ಸ್ಗಳಿದ್ರೆ, ಫ್ಯಾಕ್ಟ್ಸ್ಗಳಿದ್ದರೆ, ರುಟೀನ್ ವರ್ಕ್ಸ್ಗಳು, ಶೆಡ್ಯೂಲ್ಸ್ಗಳು, ಫೀಲಿಂಗ್ಸ್ಗಳನ್ನು ಹೇಳಲಿಕ್ಕೆ ನಾವೇನು ಮಾಡ್ತಾ ಇರ್ತೀವಿ, ಥಿಂಗ್ಸ್ಗಳನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾನು ಯೂಸ್ ಮಾಡ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್ ಆಫ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಐ ವೇಕಪ್ ಆಟ್ 6 AM ಅಂತ ಇದೆ ನೋಡ್ರಿ, ಹ್ಯಾಬಿಚುವಲ್ ಆ್ಯಕ್ಷನ್. ಐ ವೇಕಪ್ ಎವ್ರಿ ಡೇ ಟಾಕಿಂಗಲ್ಲಿ ಏನೋ ನೀವು ಎವ್ರಿ ಡೇ ಆ್ಯಕ್ಟಿವಿಟೀಸ್ನ ಕಂಟಿನ್ಯೂಸ್ ಆಗಿ ಮಾಡ್ತಿರ್ತೀರಲ್ಲ, ಯು ಶುಡ್ ಯೂಸ್ ದಿಸ್ ಕಂಟಿನ್ಯೂಸ್ ಆ್ಯಕ್ಷನ್ಗೆ ಯು ಶುಡ್ ಯೂಸ್ ದೀಸ್ ಐಡಿಯಾಸ್ ಎವ್ರಿ ಡೇ. ಓಕೆ, ಐ ವೇಕಪ್ ಆಟ್ 6 o'clock. ಓಕೆ, ಹ್ಯಾಬಿಟುವಲ್ ಆ್ಯಕ್ಷನ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಜನರಲ್ ಟ್ರುತ್ಸ್ಗಳೇನಿರ್ತಾವೆ ನೋಡ್ರಿ, ದ ಸನ್ ರೈಸಸ್ ಇನ್ ದ ಈಸ್ಟ್, ಇವುಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಓಕೆ, ಶಿ ಪ್ಲೇಸ್ ಪಿಯಾನೋ, ಹ್ಯಾಬಿಟುವಲ್ ಆ್ಯಕ್ಷನ್ಸ್. ದ ಟ್ರೈನ್ ಲೀವ್ಸ್ ಅಟ್ 8 o'clock, ಶೆಡ್ಯೂಲ್ಡ್ ಟೈಮ್. ಸೊ ದೀಸ್ ಆರ್ ದ ಪ್ರೆಸೆಂಟ್ ಟೆನ್ಸ್ ಯೂಸ್ ಫಾರ್ ರೆಗ್ಯುಲರ್ ಆ್ಯಕ್ಟಿವಿಟೀಸ್, ಜನರಲ್ ಟ್ರುತ್ಸ್ ಆ್ಯಂಡ್ ಫ್ಯೂಚರ್ ಶೆಡ್ಯೂಲ್ಸ್ ಈವೆಂಟ್ಸ್ಗಳ ಬಗ್ಗೆನೂ ಕೂಡ ಇವುಗಳನ್ನು ನಾವು ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಈ ಜನರಲ್ ಟ್ರುತ್ಸ್ಗಳು ಯಾವ್ರಿಪ್ಪ? The earth revolves around the sun. Yes, very nice. The earth revolve. ನೋಡ್ರಿ, ಇಲ್ಲಿ ಎಸ್ ತಗೊಂಡಿದೆ ನೋಡ್ರಿ. ವೈ? ಬಿಕಾಸ್ ಇಟ್ ಇಸ್ ಅ ಸಿಂಗುಲರ್. ಇಲ್ಲಿ ಹೌದಾ? ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ನೋಡ್ರಿ ಹೇಗಿದೆ, ಸೆಂಟೆನ್ಸ್ ಈಸಿ ಇದೆ. ಸೊ ಅದನ್ನು ನಾವು ನೋಡ್ತೀವಿ ಇಲ್ಲಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಹ್ಯಾಬಿಟುವಲ್ ಆ್ಯಕ್ಷನ್ಸ್ಗಳು ಅಂತಂದರೆ ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್. ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್. ಹೀ ಪ್ಲೇಸ್ ಫುಟ್ಬಾಲ್ ಆನ್ ಸಂಡೇ. ಹೀ ಪ್ಲೇಸ್, ಹೀ ಪ್ಲೇಸ್. ನೋಡ್ರಿ ಹೇಗಿದೆ, ಹೀ ಪ್ಲೇಸ್. ಹೌದಾ? ಶಿ ರೀಡ್ಸ್ ಎವ್ರಿ ನೈಟ್ ಆ್ಯಂಡ್ ದೇ ಲಿವ್ ಇನ್ ಅ ಬಿಗ್ ಹೌಸ್. ದೇ ಲಿವ್. ನೋಡ್ರಿ, ದೇ ಲೀವ್ಸ್ ಅಂತ ಕೊಟ್ಟರೆ ರಾಂಗ್ ಅದು. ಹೌದಾ? ಇಟ್ಸ್ ರಾಂಗ್. ಯು ಶುಡ್ ರಿಮೆಂಬರ್ ದಿಸ್ ಥಿಂಗ್ಸ್. ಹೌದಲ್ಲ? ಈಗ ನೋಡ್ರಿ, ಇಲ್ಲಿದೆ ಶಿ ರೀಡ್ಸ್ ಎವ್ರಿ ನೈಟ್ ಅಂತ ಇದೆ, ದೇ ಸ್ಟೂಡೆಂಟ್ಸ್. ಹೌದಾ? ಏನಿದೆ ಇಲ್ಲಿ? ಶಿ ರೀಡ್ಸ್ ಎವ್ರಿ ನೈಟ್. ಹೌದಾ? ಈಗ ನೋಡ್ರಿ, ಸಾನ್ವಿ writes ಎವ್ರಿ ನೈಟ್. ಹೌದಾ? ನೋಡ್ರಿ, ಸಾನ್ವಿ ರೈಟ್ಸ್ ಎವ್ರಿ ನೈಟ್. ಹಾಗಾದರೆ ವೆನ್ ಯು ಆರ್ ಸ್ಟಡಿಂಗ್ ಹಿ, ಶಿ, ಇಟ್, ದೇ ಅಂತಂತಂದರೆ ವೆದರ್ ಶಿ ಅಂದರೆ ಸಾನ್ವಿ ಅಂದರೆ ಶೀನೇ ಅಲ್ರಿ ಇಲ್ಲಿ. ಹೌದಲ್ಲ? ಈಗ ಇದೆ, ಈಗ ನೋಡ್ಬೇಕಾದ್ರೆ ಸಂತೋಷ್ ಬರ್ಬೋದು. ಸಂತೋಷ್ ರೀಡ್ಸ್ ಅ ನಾವೆಲ್. ಹೌದಾ? ಸಂತೋಷ್ ರೀಡ್ಸ್ ಅ ನಾವೆಲ್ ಆಗ್ಬೋದು. ಹಿ, ಶಿ, ಇಟ್, ದೇ ಅಂತಂದರೆ ಬರೀ ಹಿ, ಶಿ, ಇಟ್, ದೇ ಅಲ್ರಿ. ಹಿ ಅಂತಂದರೆ ಅವನು, ಅದ್ರ ಜೊತೆ ಹೆಸರನ್ನು ಬಳಸಬಹುದು. ಓಕೆ, ನರೇಂದ್ರ ಮೋದಿ ಇನಾಗ್ರೇಟ್ಸ್ ದ ಪ್ರೋಗ್ರಾಮ್. ಇನಾಗ್ರೇಟ್ಸ್, ಮುಂದೆ ಬಂದು ಇನಾಗ್ರೇಟ್ ಮಾಡ್ತಾರೆ ಇದರದ್ದು ಅಂತ ಹೇಳಿ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಶುಡ್ ರಿಮೆಂಬರ್. ಓಕೆ, ದಟ್ಸ್ ದ ಥಿಂಗ್. ಅದನ್ನು ಒಂದೊಂದು ಸಾರಿ ಆ ಥರ ಕೊಟ್ಟು ಯೂನಿವರ್ಸಲ್ ಟ್ರುತ್ಗಳಲ್ಲಿ ಹೇಳಿರ್ತಾರೆ. ಹೌದಾ? ಈಗ ನೋಡ್ರಿ, ಯೂನಿವರ್ಸಲ್ ಟ್ರುತ್ಗಳನ್ನು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಹೌದಾ? ಏನೇನು ಬರ್ತಾವ್ರಿ? ಈಗ ನೋಡ್ರಿ, ದ ಸನ್ ರೈಸಸ್ ಇನ್ ದ ಈಸ್ಟ್. ಹೌದಾ? ನೋಡ್ರಿ, ದ ಸನ್ ಇಟ್ ಈಸ್ ಅ ರೆಗ್ಯುಲರ್ ವರ್ಕ್, ಕಂಟಿನ್ಯೂಸ್ ವರ್ಕ್ ಏನು ಆಗ್ತಾ ಇರ್ತದೆ ಇಲ್ಲಿ, ಯಾವಾಗಲೂ ಕೂಡ ಅದು ನಡೀತಾ ಇರ್ತದೆ. ಅದುಗಳನ್ನೇ ನಾವು ನೋಡ್ಬೋದು. ಹೌದಲ್ಲ? ಇನ್ನೊಂದು ಹೇಳ್ತೇನೆ ನೋಡ್ರಿ, ಇಲ್ಲೇ ದ ಅರ್ತ್ ಮೂವ್ಸ್ ಅರೌಂಡ್ ದ ಸನ್. ಹೌದಾ? ಅರೌಂಡ್ ದ ಸನ್, ಇಟ್ ಈಸ್ ಅ ಥಿಂಗ್. ಅದಲ್ರಿ, ಜನರಲೈಸ್ ಟ್ರುತ್ಗಳನ್ನು ಇವುಗಳನ್ನು ಹೇಳ್ತಾ ಇರ್ತೀವಿ. ಈಗ ನೋಡ್ರಿ, ಯಾರೇ ಒಬ್ರು ಹೇಳ್ತೀವಿ ಮೊನ್ನೆ, ಮ್ಯಾನ್ ಈಸ್ ಅ ಸೋಷಿಯಲ್ ಎನಿಮಲ್. ಮ್ಯಾನ್ ಈಸ್ ಅ ಸೋಷಿಯಲ್ ಎನಿಮಲ್. ನೋಡ್ರಿ, ದೀಸ್ ಆರ್ ದ ಯೂನಿವರ್ಸಲ್ ಟ್ರುತ್ಸ್ ಅಲ್ಲ. ಸೊ ಯು ಆರ್ ಯೂಸಿಂಗ್ ದೀಸ್ ಥಿಂಗ್ಸ್, ಆಲ್ ದ ಏನು ಈ ಪ್ರೊವರ್ಬ್ಸ್ಗಳೇನದಾವಲ್ಲ ಎಲ್ಲವನ್ನು ಕೂಡ ವಿ ಆರ್ ಯೂಸಿಂಗ್ ಇನ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ. ಯು ಶುಡ್ ರಿಮೆಂಬರ್ ದೀಸ್ ಥಿಂಗ್ಸ್. ಓಕೆ, ಈಗನೇ ಶಿ ಗೋಸ್ ಫಾರ್ ಎ ವಾಕ್. ಶಿ ಗೋಸ್ ಫಾರ್ ಎ ವಾಕ್ ಎವ್ರಿ ಡೇ. ಎವ್ರಿ
ಎವ್ರಿ ಡೇ ಹೋಗ್ತಾಳ್ರಿ ಆಕಿ ಅಂಥೇಳಿ ಆ ಪದಗಳನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಲೀಲಾ ಕಮ್ಸ್ ಅರ್ಲಿ, ಈ ಥರ ಪದಗಳನ್ನು ನೀವು ವಿ ಕ್ಯಾನ್ ಯೂಸ್ ದಟ್ ಕಂಟಿನ್ಯೂಸ್ಲಿ. ಯು ಆರ್ ಯೂಸಿಂಗ್ ದೀಸ್ ಐಡಿಯಾಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ದೀಸ್ ಆರ್ ದ ಥಿಂಗ್ಸ್ ಯು ಶುಡ್ ರಿಮೆಂಬರ್. ಓಕೆ, ಹ್ಯಾಬಿಟಲ್ ಆ್ಯಕ್ಷನ್ಸ್ಗಳ ಬಗ್ಗೆ ನೀವು ನೋಡಿದ್ದೀವಿ. ಓಕೆ, ಈಗ ನೋಡ್ರಿ, ಹ್ಯಾಬಿಟಲ್ ಆ್ಯಕ್ಷನ್ಸ್ಗಳು ಇರ್ತಾವೆ ಡೈಲಿ. ಏನೇನು ಮಾಡ್ತೀವಿ ನಾವು, ಏನು ಮಾಡ್ತೀವಿ ರೀ? ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್. ಹೀ ಪ್ಲೇಸ್ ಫುಟ್ಬಾಲ್ ಆನ್ ಸಂಡೇ. ಶಿ ರೀಡ್ಸ್ ಎವ್ರಿ ನೈಟ್ ಆ್ಯಂಡ್ ದೇ ಲಿವ್ ಇನ್ ಅ ಬಿಗ್ ಹೌಸ್. ದೀಸ್ ಆರ್ ದ ಎಕ್ಸಾಂಪಲ್ಸ್. ಇವುಗಳಿಗೆ ನೀವು ಏನು ಮಾಡ್ಬೇಕು ರೀ? ಹಾಗಾದರೆ ಈ ಎಲ್ಲ ಸೆಂಟೆನ್ಸ್ಗಳದಾವೆ ನೋಡ್ರಿ. 1 2 3 4 ಸೆಂಟೆನ್ಸ್ಗಳದಾವೆ. ಇವುಗಳಿಗೆ ನೀವೇನು ಮಾಡ್ಬೇಕು ರೀ ಅಂತಂದರೆ ಐ, ವಿ, ಯು, ಹಿ, ಶಿ, ಇಟ್, ದೇ ಇವೆಲ್ಲ ಹಾಕಿ ಒಂದು ಸ್ವಲ್ಪ ಸೆಂಟೆನ್ಸ್ಗಳನ್ನು ಬರೀಬೇಕು. ಬರಿತೀರಿ ಈ 4 ಸೆಂಟೆನ್ಸ್ಗಳಿಗೆ. ಯು ಶುಡ್ ವರ್ಕ್ ದ್ಯಾಟ್. ಅಂದರೆ ವೇರ್ ವಿ ಹ್ಯಾವ್ ಟು ಯೂಸ್ ಎಸ್, ವೇರ್ ವಿ ಶುಡ್ ನಾಟ್ ಯೂಸ್ ಆ್ಯಡ್ ದ್ಯಾಟ್ ಥಿಂಗ್ಸ್. ಡಸನ್ನು ಎಲ್ಲಿ ಮಾಡಬೇಕು, ಡೂ ಅನ್ನು ಎಲ್ಲಿ ಮಾಡಬೇಕು ಅಂತ ಪರ್ಫೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ಶೆಡ್ಯೂಲ್ಡ್ ಇವೆಂಟ್ಸ್ಗಳಿರ್ತಾವೆ ನೋಡ್ರಿ. ದ ಟ್ರೈನ್ ಲೀವ್ಸ್ ಅಟ್ 8 o'clock. ದ ರಾಣಿ ಚೆನ್ನಮ್ಮ ಟ್ರೈನ್ ಲೀವ್ಸ್ ಅಟ್ 9:15 PM. ಅಂದರೆ ಒಂದು ಫಿಕ್ಸ್ಡ್ ಟೈಮ್ ಇರ್ತದೆ, ಒಂದು ಶೆಡ್ಯೂಲ್ಡ್ ಟೈಮ್ ಇರ್ತದೆ ಯಾವಾಗೂ. ದ ಕ್ಲಾಸ್ ಸ್ಟಾರ್ಟ್ಸ್ ಅಟ್ 10 o'clock. ಕಾಲೇಜ್ ವಿಲ್ ಓಪನ್ ಅಟ್ 10 o'clock. ಅಷ್ಟೇ, ಯಾವಾಗಲೂ ಕೂಡ ಕಾಲೇಜ್ ಓಪನ್ಸ್ ಅಟ್ 10 o'clock. ಯಾವಾಗಲೂ ಕೂಡ ಎವ್ರಿ ಡೇ ಓಪನ್ ಆಗ್ತದೆ ಅದು, ಹೌದಲ್ಲ? ಸೊ ದಿಟ್ ಈಸ್ ದ ಥಿಂಗ್. ಎವ್ರಿ ಡೇ ಯು ಶುಡ್ ಏನು ಶೆಡ್ಯೂಲ್ ಟೈಮನ್ನು ಹೇಳ್ತಾ ಇರ್ತೀರಿ, ಅದಕ್ಕೆ ಯೂಸ್ ಮಾಡ್ತಾರೆ. ದ ಬಸ್ ಅರೈವ್ಸ್ ಟುಮಾರೋ ಅಟ್ 11 AM. 11 AM ಬರ್ತದೆ ಟುಮಾರೋ. ಒಂದು ಶೆಡ್ಯೂಲ್ಡ್ ಟೈಮನ್ನು ಹೇಳ್ತಾ ಇದ್ರಿ ಅಂತಂದರೆ ಯು ವಿಲ್ ದ ಪಾರ್ಟಿ ಸ್ಟಾರ್ಟ್ಸ್ ಅಟ್ 8 o'clock. ನೋಡ್ರಿ, ಇಲ್ಲಿ ದ ಪಾರ್ಟಿ ಅನ್ನೋದಿದೆ ವರ್ಡು, ಬಟ್ ಇಲ್ಲಿ ಎಷ್ಟಿದೆ, ಇದು ಸಿಂಗುಲರ್ ಅಂತ, ಇದು ಇಟ್ ಅನ್ನೋದ್ರ ಬಗ್ಗೆ ಯೂಸ್ ಮಾಡ್ತಾ ಇರ್ತೀವಿ. ಇವುಗಳು ಈ ಥರ ಆದಂಥ ಥಿಂಗ್ಸ್ಗಳನ್ನು ಯು ಶುಡ್ ಬಿ ಮೋರ್ ಕಾಶಿಯಸ್. ಅಂದರೆ ಇಲ್ಲಿ ಹಿ ಶಿ ಇಟ್ ದೇ ಬಂದಾಗ ಯು ಶುಡ್ ಯೂಸ್ ಎಸ್ ಅಂತ ಹೇಳಿದ್ದೀನಿ. ಯು ಶುಡ್ ವರ್ಕ್ ಆನ್ ದ್ಯಾಟ್ ಥಿಂಗ್ಸ್. ಅದು ಬಹಳ ಇಂಪಾರ್ಟೆಂಟ್. ಸೊ ಹೀಗಾಗಿ ದಿಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಶುಡ್ ವರ್ಕ್ ಆನ್ ದೀಸ್ ಥಿಂಗ್ಸ್. ಎಷ್ಟು ಸಾಧ್ಯ ಇದನ್ನು ಅಷ್ಟು ಕಲ್ತ್ರಿ ಅಂದರೆ 50% ಆಫ್ ಅ ಕಮ್ಯುನಿಕೇಷನ್ನ ಇನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಇಟ್ಸ್ ಬಿಕಮ್ ವೆರಿ ಈಸಿಯರ್. For English communication, simple present is essential and very very important. You should learn this. Okay, you should work on these things. You should read, write, speak every day. In a beginning only I told you that speak in English with your friends, with your close ones ಅಂತ ಹೇಳಿ. ಸೊ ಯು ಶುಡ್ ಪ್ರಾಕ್ಟೀಸ್ ದ್ಯಾಟ್ ಥಿಂಗ್ಸ್. ಓಕೆ, ಅದನ್ನು ನೋಡ್ತೀವಿ. ಅದಾದಮೇಲೆ ಇನ್ಸ್ಟ್ರಕ್ಷನ್ಸ್ ಆರ್ ಡೈರೆಕ್ಷನ್ನ ಕೊಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾ ಇರ್ತೇನೆ ರೀ. ಐ ಆಮ್ ಯೂಸಿಂಗ್ ದಿಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಐ ಆಮ್ ಯೂಸಿಂಗ್ ಫಾರ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಡೈರೆಕ್ಷನ್ಸ್ಗಳಲ್ಲಿ. ಯು ವಾಕ್ ಫಾರ್ 200 meters, ದೆನ್ ಯು ವಿಲ್ ಟರ್ನ್ ಲೆಫ್ಟ್. ಹೇಳ್ತಾ ಇರ್ತಾರೆ, ಸಮನ್ ಈಸ್ ಕಮಿಂಗ್ ಆ್ಯಂಡ್ ಟೆಲಿಂಗ್ ಯು ವಾಕ್ ಫಾರ್ 200 meters ಆ್ಯಂಡ್ ದೆನ್ ಟರ್ನ್ ಲೆಫ್ಟ್. ಇಲ್ಲಿ ನೋಡ್ರಿ, ಓಪನ್ ದ ಪಾಕೆಟ್ ಆ್ಯಂಡ್ ಪೌರ್ ದ ಕಂಟೆಂಟ್ ಇನ್ ಟು ಅ ಹಾಟ್ ವಾಟರ್. ನೋಡ್ರಿ, ಒಂದು ಓಪನ್ ದ ಪಾಕೆಟ್ ಆ್ಯಂಡ್ ಟೆಲ್. ಯು ಆರ್ ಗಿವಿಂಗ್ ಇನ್ಸ್ಟ್ರಕ್ಷನ್ ದೇ, ಯು ಆರ್ ಗಿವಿಂಗ್ ಇನ್ಸ್ಟ್ರಕ್ಷನ್. ರೀಡ್ ಬುಕ್, ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ ನೋಡ್ರಿ. ರೀಡ್ ಬುಕ್, ಕೀಪ್ ಕ್ವೈಟ್, ಹೌದಲ್ಲ? ಚೆನ್ನಾಗಿ ಇರಬೇಕು. ಯು ಕೀಪ್ ಕ್ವೈಟ್, ಬಿಹೇವ್ ಯುವರ್ ಸೆಲ್ಫ್. ನೋಡ್ರಿ ಹೇಗಿದೆ. ವಿ ಆರ್ ಯೂಸಿಂಗ್ ದೀಸ್ ಟೈಪ್ ಆಫ್ ಸಿಂಪಲ್ ಇನ್ಸ್ಟ್ರಕ್ಷನಲ್ ವರ್ಡ್ಸ್ ಯು ಆರ್ ಯೂಸಿಂಗ್ ಹಿಯರ್ ಓನ್ಲಿ ಇನ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಅದನ್ನು ಹೇಳ್ತಾ ಇರ್ತೀವಿ. ದಟ್ ಈಸ್ ವೆರಿ ವೆರಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಭಾಳ ಇಂಪಾರ್ಟೆಂಟ್ ರೀ. ವೇರ್ ಯು ಆರ್ ಯೂಸಿಂಗ್ ದೀಸ್ ಥಿಂಗ್ಸ್. ವಿ ನೋ ದ ಫಾರ್ಮೆಟ್, ಹೌದಲ್ಲ? ನಮಗೆ ಗೊತ್ತಿದೆ, ಸಬ್ಜೆಕ್ಟ್ ಇದೆ, V1 ಇದೆ ಪ್ಲಸ್ ಸಬ್ಜೆಕ್ಟ್ ಇದೆ. ಐ ಆಮ್ ಯೂಸಿಂಗ್ ದೀಸ್ ಥಿಂಗ್ಸ್. ನಮಗೇನು ಗೊತ್ತಿರ್ತದೆ? ಓನ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ ನಾವು, ಪ್ರಿಯಾ ಸಿಂಗ್ ಬ್ಯೂಟಿಫುಲಿ. ಇಲ್ಲ ನೋಡ್ರಿ, ಪ್ರಿಯಾ ಸಿಂಗ್ ಬ್ಯೂಟಿಫುಲಿ, ಅದಲ್ಲ? ಎಸ್ ವಿದ್ಯಾರ್ಥಿಗಳೇ, ರಾಂಗ್ ಇದೆ. ಹೌದು, ಕರೆಕ್ಟ್. ಯಾಕೆ ಹೇಳ್ರಿ, ಇಲ್ಲಿ ಸಿಂಗ್ ಬರಲ್ಲ, ಸಿಂಗ್ಸ್ ಬರಬೇಕು. ನೋಡ್ರಿ, ಗೊತ್ತಾಗ್ಬಿಡ್ತು ನಿಮ್ಗೆ. ನೋಡ್ರಿ, ಬರೀ ಒಂದು ಹಿಂಗೆ ಬರೋದೇ ಅಂದ್ರೆ ಗೊತ್ತಾಗ್ತು ನಿಮ್ಗೆ ತಪ್ಪದೆ ಸರ್ ಅಂತ ಹೇಳಿ. ಯಾಕೆಂತಂದ್ರೆ ಯು ಆಲ್ರೆಡಿ ನೋ ದ್ಯಾಟ್ ವೆನ್ ಎವರ್ ಯು ಆರ್ ಯೂಸಿಂಗ್ ಹಿ ಶಿ ಇಟ್ ದೇ ಬಂದರೆ ಏನು ಮಾಡ್ಬೇಕಂತ ಹೇಳಿದ್ದೆ? ಎಸ್ ಹಚ್ಚಬೇಕು. ಅಂದರೆ ಈ ವರ್ಬ್ ಮುಂದೆ ಅದಕ್ಕೆ ಎಸ್ ಹಚ್ಚಬೇಕು. ಕೆಲವೊಂದಿಷ್ಟಿಗೆ IS ಅನ್ನು ಹಚ್ಚಬೇಕಾಗ್ತದೆ. ಅವುಗಳನ್ನು ನೋಡ್ರಿ. ಈಗ ನೋಡ್ರಿ, ಈ ಐ ಗೋ ಟು ಸ್ಕೂಲ್ ಅಂತ ಇತ್ತಂತಿಕೋರಿ, ಹೌದಾ? ಹಿ ಅಂತ ಬಂದರೆ ಏನು ಬರ್ತೈತೆ ರೀ? ಇಲ್ಲೇ ಹಿ ಗೋಸ್ ಆಗ್ತದೆ. ಹಿ ಗೋಸ್ ಟು ಸ್ಕೂಲ್, ಗೊತ್ತಾಯ್ತಾ? ಕೆಲವೊಂದಿಷ್ಟೆಲ್ಲ ಆ ಥರ ಈಗ ES ಅನ್ನು ಹಚ್ತಿರ್ತೇವೆ ನಾವು. ಓಕೆ, ಆ ಥರ ಈ ಗೊತ್ತಾಯ್ತಲ್ಲ? ಸೊ ಯು ಶುಡ್ ರಿಮೆಂಬರ್ ದೀಸ್ ಐಡಿಯಾಸ್ ವೆನ್ ಟು ಯೂಸ್ ದಿಸ್ present continuous tense. One, you have to use general truths. Another is universal truths. Day-to-day activities, continuous regular activities ಗಳಿಗೆ ಹೇಳಲಿಕ್ಕೆ you have to use these things. Okay, understand? So
ಯು ಹ್ಯಾವ್ ಟು ಪ್ರಾಕ್ಟೀಸ್ ದೀಸ್ ಥಿಂಗ್ಸ್. ಇವುಗಳನ್ನು ನೀವೇನು ಮಾಡಬೇಕು ರೀ, ಪ್ರಾಕ್ಟೀಸ್ ಮಾಡ್ತಾ 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 ಹೋದಷ್ಟು ಇವುಗಳು ಆಗ್ತವೆ. ಇವುಗಳನ್ನು ಯು ಶುಡ್ ಸ್ಪೀಕ್ ವಿತ್ ಅದರ್ಸ್, ಯು ಶುಡ್ ಟಾಕ್ ವಿತ್ ಅದರ್ಸ್. ಅಂದರೆ ವಿದೌಟ್ ಯೂಸಿಂಗ್ ದೀಸ್ ಥಿಂಗ್ಸ್ ಯು ವೋಂಟ್ ಲರ್ನ್. ಎಷ್ಟು ಅಂಡರ್ಸ್ಟ್ಯಾಂಡ್? ಯು ಹ್ಯಾವ್ ಟು ಯೂಸ್ ದಿಸ್ ಸಮ್ ವೇಸ್. You have to sit and you have to practice. You have to speak. You have to write. You have to read. Continuous activities you have to do to learn. Okay? So, dear students, you must focus on these things. Okay? ಇದಾದ್ಮೇಲೆ ಎದಕ್ಕೆ ಬಳಸ್ತೀವ್ರಿಪ್ಪ ಮತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ಅಂದರೆ ವಾಟ್ ಈಸ್ ದ ರೂಲ್ಸ್ ಅಂದರೆ ಆ್ಯಡ್ ಎಸ್ ಅಥವಾ ಇ ಎಸ್ ಫಾರ್ ಹಿ ಶಿ ಇಟ್ ದೇಗೆ. ಎಕ್ಸಾಂಪಲ್, ಹಿ ಪ್ಲೇಸ್ ಕ್ರಿಕೆಟ್. ಯು ಶುಡ್ ರಿಮೆಂಬರ್ ಇದೊಂದು ರೂಲ್ಸನ್ನು ನೀವು ಯು ಶುಡ್ ರಿಮೆಂಬರ್ ದ್ಯಾಟ್. ದಿಸ್ ಈಸ್ ದ ವೆರಿ 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 ಇಂಪಾರ್ಟೆಂಟ್. ಏನಂತಾರೆ ರೂಲ್ ನಂಬರ್ 1 ಏನಿದೆ ರೀ ಇಲ್ಲಿ ಅಂತಂತಂದರೆ ಆ್ಯಡ್ ಎಸ್ ಮತ್ತು ಇ ಎಸ್ಗಳಿಗೆ ಹಿ ಶೀಟ್ ಬಂದಾಗ ಯೂಸ್ ಮಾಡಬೇಕು. ಇಲ್ಲಿ ಪ್ಲೇ ಬಂದರೆ ಪ್ಲೇಸ್ ಆಗ್ತದ, ಅದೇ ಗೋ ಬಂದರೆ ಗೋಸ್ ಆಗ್ತದ. ಗೊತ್ತಾಯ್ತಾ? ಅಂಡರ್ಸ್ಟ್ಯಾಂಡ್? ದಟ್ ಈಸ್ ದ ಫಸ್ಟ್ ರೂಲ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೆಗೆಟಿವ್ ಸೆಂಟೆನ್ಸ್ಗಳು ಯಾವ ರೀತಿ ಮಾಡಬೇಕು ನಾವು ನೋಡ್ರಿ. ಟಿಲ್ ವಿ ಆರ್ ಯೂಸಿಂಗ್ ಅ ಪಾಸಿಟಿವ್ ಸೆಂಟೆನ್ಸಸ್, ನಾವು ಯು ಆರ್ ಮೂವಿಂಗ್ ಟು ದ ನೆಗೆಟಿವ್ ಸೆಂಟೆನ್ಸಸ್. ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಯಾವ ಥರ ಮಾಡಬೇಕು ಇಲ್ಲಿ ನೋಡ್ರಿ. ಒಂದು ಸಬ್ಜೆಕ್ಟ್ ಇರ್ತದ, ಇಲ್ಲಿ ನೋಡ್ರಿ ಡೂ ಅಥವಾ ಡಸ್ ಹೆಲ್ಪಿಂಗ್ ವರ್ಬ್ ಇರ್ತದ. ಓಕೆ, ಪ್ಲಸ್ ನಾಟ್ ಇರ್ತದ, ಪ್ಲಸ್ ವಿ1 ಯೂಸ್ ಮಾಡ್ತೀವಿ, ಪ್ಲಸ್ ಆಬ್ಜೆಕ್ಟ್. ಓಕೆ, ಇಲ್ಲಿ ನೆಗೆಟಿವ್ ಆ್ಯಂಡ್ ಕ್ವಶನ್ ಸಬ್ಜೆಕ್ಟ್ಗಳು ಬಂದಾಗ ಓಕೆ ಯೂಸಸ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಇದನ್ನೇ ಹೇಳ್ತೀನಿ ನಿಮಗೆ. ಈಗ ನೋಡ್ರಿ ವಿದ್ಯಾರ್ಥಿಗಳೇ, ಏನಾಗುತ್ತೆ, ಡೋಂಟ್ ಫಾರ್ ಸಬ್ಜೆಕ್ಟ್ ಐ ಮತ್ತು ಯು ಮತ್ತು ದೇಗೆ ಏನು ಮಾಡ್ಬೇಕ್ರಿ, ಡೋಂಟನ್ನು ಯೂಸ್ ಮಾಡಬೇಕು. ಡಸಂಟನ್ನು ಈ ಶೀಟಿಗೆ ಮಾಡಬೇಕು. ಬೋತ್ ಫಾಲೋಡ್ ಬೈ ದ ಬೇಸ್ ಫಾರ್ಮ್ ವರ್ಬ್. ಬೇಸ್ ಫಾರ್ಮ್ ಒಂದು ಒಂದೇ ಆಗಿರ್ತದ. ಎಕ್ಸಾಂಪಲ್ ಇನ್ಕ್ಲೂಡ್ ಐ ಡೋಂಟ್ ಲೀವ್ ಇನ್ ಲಂಡನ್. ಇಲ್ಲಿ ಐ ಡೋಂಟ್ ಅಂತ ಇತ್ತು, ಅದೇ ಪ್ರಶಾಂತ್ ಅಂತ ಇತ್ತಂತ ಕೊರಿ. ಪ್ರಶಾಂತ್ ಅಂತ ಬಂದಾಗ ಡಸಂಟ್ ವರ್ಬ್ ಏನು ಬರ್ತದೆ ರೀ ಇಲ್ಲಿ ಡೋಂಟ್ ಇದ್ದಿದ್ದು ಇಲ್ಲಿ ಡಸಂಟ್ ಆಗ್ತದೆ. ಯು ಶುಡ್ ರಿಮೆಂಬರ್. ಮತ್ತು ನೋಡ್ರಿ ಅವುಗಳನ್ನು ನೀವು ಸ್ವಲ್ಪ ನೆನಪು ಮಾಡ್ಕೋಬೇಕು. ಅದರಲ್ಲಿ ಹೇಳ್ತಾ ಇರ್ತವೆ, ಶಿ ಡಸಂಟ್ ಪ್ಲೇ ಪಿಯಾನೋ ಅಂತೇಳಿ. ಐ ಡೋಂಟ್ ವಾಂಟ್ ಟೀ, ವಿ ಡೋಂಟ್ ವಾಂಟ್ ಟುಗೆದರ್, ವಿ ಡೋಂಟ್ ವರ್ಕ್ ಟುಗೆದರ್, ದೇ ಡೋಂಟ್ ಡ್ರೈವ್ ಟು ವರ್ಕ್, ಯು ಡೋಂಟ್ ಸಿ ಮೀ, ಆ್ಯಂಡ್ ಚಿಲ್ಡ್ರನ್ ಡು ನಾಟ್ ರನ್ ಫಾಸ್ಟ್. ನೋಡ್ರಿ, ದೀಸ್ ಆರ್ ದ ಸೆಂಟೆನ್ಸಸ್. ಐ ಡೋಂಟ್ ವಾಂಟ್ ಟೀ, ವಿ ಡೋಂಟ್ ವರ್ಕ್ ಟುಗೆದರ್, ದೇ ಡೋಂಟ್ ಡ್ರೈವ್ ಟು ವರ್ಕ್, ಯು ಡೋಂಟ್ ಸಿ ಮೀ, ಚಿಲ್ಡ್ರನ್ ಡು ನಾಟ್ ರನ್ ಫಾಸ್ಟ್. ನೋಡ್ರಿ, ದೀಸ್ ಆರ್ ದ ಥಿಂಗ್ ಯು ಶುಡ್ ರಿಮೆಂಬರ್. ಇಲ್ಲಿ ನೋಡ್ರಿ, ಇಲ್ಲಿ ಚಿಲ್ಡ್ರನ್ ಅಂತ ತೊಗೊಂಡಿದ್ದೀನಿ. ಚಿಲ್ಡ್ರನ್ ಈಸ್ ಅ ಪ್ಲೂರಲ್ ರೀ ಇದು, ಮತ್ತು ಎಸ್ ಇಲ್ಲ ಅಂತ ಅನ್ಕೋಬಾರ್ದು ನಾವಲ್ಲಿ. ಯು ಶುಡ್ ನಾಟ್ ಥಿಂಕ್ ಲೈಕ್ ದ್ಯಾಟ್. ಓಕೆ, ಚಿಲ್ಡ್ರನ್ ಈಸ್ ಅ ಪ್ಲೂರಲ್ ವರ್ಡ್, ಪೀಪಲ್ ಈಸ್ ಅ ಚಿಲ್ಡ್ರನ್ ವರ್ಡ್, ಪೀಪಲ್ಸ್ ಅಲ್ಲ, ಗೊತ್ತಾಯ್ತಾ? ಚಿಲ್ಡ್ರನ್ಸ್ ಅಲ್ಲ, ಚಿಲ್ಡ್ರನ್ ಅಷ್ಟೇ. ಯು ಶುಡ್ ರಿಮೆಂಬರ್ ದೀಸ್ ಥಿಂಗ್ಸ್. ಓಕೆ, ಹಾಗಾದರೆ ವಿತ್ ಡಸ್ ಮತ್ತು ಡಸ್ ಅಂತಂದರೆ ಡಸ್ ನಾಟ್ ಮತ್ತು ಡಸಂಟ್ ಎರಡೂ ಒಂದೇ. ಡಸ್ ಮತ್ತು ಡಸಂಟ್ ಅಲ್ಲ. ಡೋಂಟ್ ಇತ್ತು, ಡೂ ನಾಟ್ ಅನ್ನ ಡೋಂಟ್ ಅಂತ ಬರೋದ್ರೂ ಕೂಡ ಇಟ್ ಈಸ್ ವರ್ಕ್. ಓಕೆ, ಡು ನಾಟನ್ನೇ ನೀವು ಡೋಂಟ್ ಅಂತಲೂ ಬರೀಬಹುದು. ಹಿ ಡಸಂಟ್ ಈಟ್ ಹೆಲ್ದಿ ಫುಡ್, ಶಿ ಡಸಂಟ್ ಲೈಕ್ ಹಾರರ್ ಮೂವೀಸ್. ನೋಡ್ರಿ, ಒಂದ್ಸಲ ನೀವು ಲೈಕ್ ಹಾಕಿಲ್ಲ ಅಂತಂದರೆ ಹೆಲ್ದಿ ಫುಡ್ ಅಂತ ಹಾಕೋರಿ. ಹೆಲ್ದಿ ಫುಡ್, ಹಿ ಡಸಂಟ್ ಈಟ್ ಹೆಲ್ದಿ ಫುಡ್, ಶಿ ಡಸಂಟ್ ಲೈಕ್ ಹಾರರ್ ಮೂವೀಸ್. ಅದಲ್ಲ, ಇಟ್ ಡಸಂಟ್ ವರ್ಕ್, ಇಟ್ ಡಸಂಟ್ ವರ್ಕ್, ಅದು ಕೆಲಸ ಆಗ್ತಾ ಇಲ್ಲ. ರೀನಾ ಡಸ್ ನಾಟ್ ರೈಟ್. ನೋಡ್ರಿ, ಇಲ್ಲಿ ಡಸಂಟ್ ಮತ್ತು ಡಸ್ ನಾಟ್ ಎರಡೂ ಒಂದೇ. ಯು ಶುಡ್ ರಿಮೆಂಬರ್ ದಿಸ್ ಡಿಯರ್ ಸ್ಟೂಡೆಂಟ್ಸ್. ಅದಲ್ಲ, ಆ ಥರ ನೀವು ಹಾಗಾದ್ರೆ ಇಲ್ಲಿ ನೋಡ್ರಿ, ಒಂದು ಇದನ್ನು ಮಾಡೋಣ. ಈಗ ಐ ಡೋಂಟ್ ಏಟ್ ಹೆಲ್ದಿ ಫುಡ್. ಓಕೆ, ಯು ಡೋಂಟ್ ಏಟ್ ಹೆಲ್ದಿ ಫುಡ್. ಇಲ್ಲಿ ನೋಡ್ರಿ, ಹೀ ಬಂದರೆ ಏನು ಬರ್ತಿದ್ರಿ ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ? ಎಸ್, ಹೀ doesn't eat healthy food. Okay, he doesn't eat healthy food. She doesn't eat healthy food. Okay, they ಬಂದ್ರೆ ಏನು ಬರ್ತಾರೆ ಹಾಗಾದರೆ? ಅಗೇನ್ they do not eat healthy food. ಅದಲ್ರಿ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಯು ಶುಡ್ ಅಂಡರ್ಸ್ಟ್ಯಾಂಡ್. ಓಕೆ, ಯಾವ ರೀತಿ ಒಂದು ಫಾರ್ಮೆಟ್ ಇರ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಕಲ್ಪನೆ ಇರಬೇಕು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅದನ್ನು ನೀವು ಸ್ವಲ್ಪ ಓದ್ಕೋಬೇಕಾಗ್ತದೆ.
ಓಕೆ. ಸೊ ಹಾಗಾದರೆ ಮುಂದೆ ಬರುವ ಇವುಗಳನ್ನು ವಿತ್ ಡಸ್ ಇದುಗಳಲ್ಲಿ ಬರ್ತಾ ಇರ್ತದೆ. ಇಲ್ಲಿ ನೋಡ್ರಿ, ಹಿ ಡಸಂಟ್ ಈಟ್ ಹೆಲ್ದಿ ಫುಡ್, ಶಿ ಡಸಂಟ್ ಲೈಕ್ ಹಾರರ್ ಮೂವೀಸ್, ಇಟ್ ಡಸಂಟ್ ವರ್ಕ್, ಸೊ ರೀನಾ ಡಸ್ ನಾಟ್ ರೈಟ್ ಲೆಡ್. ಈ ಎಲ್ಲ ಸೆಂಟೆನ್ಸ್ಗಳಿಗೂ ನೀವೇನು ಮಾಡ್ಬೇಕ್ರಿ ವಿದ್ಯಾರ್ಥಿಗಳೇ ಅಂತಂದರೆ, ಯು ಶುಡ್ ಯೂಸ್ ದಿಸ್ ಥಿಂಗ್ಸ್. ಯಾವುದು? ಐ, ವಿ, ಯು, ಹಿ, ಶೇ, ಏಟ್. ಇವು ಎಲ್ಲವುಗಳಿಗೆ ಈ ಎಲ್ಲ ಸೆಂಟೆನ್ಸ್ಗಳಿಗೆ ಹಾಕ್ಬೇಕು ನೀವು. ಓಕೆ, ಹಾಕ್ತಿರಲ್ಲ, ಯು ಶುಡ್ ಟ್ರೈ ದಿಸ್, ಯು ಶುಡ್ ರೈಟ್ ದಿಸ್, ಯು ಹ್ಯಾವ್ ಟು ವರ್ಕ್ ಆನ್ ದೀಸ್ ಥಿಂಗ್ಸ್ ಅಂತೇಳಿ. ಅದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಆರ್ ಫಾರ್ಮ್ ಯೂಸಿಂಗ್ ಡು ನಾಟ್ ಫಾರ್ ಅ ಸಬ್ಜೆಕ್ಟ್ ಲೈಕ್ ಇವುಗಳಲ್ಲಿ. ಓಕೆ, ಇವುಗಳನ್ನು ನಿಮಗೆ ಹೇಳಿದ್ದೀನಿ ನಾನು. ಓಕೆ, ಇವುಗಳನ್ನು ನೀವು ವಿತ್ ಯೂಸ್ಗಳಲ್ಲಿ ಮಾಡಬೇಕು. ಐ ಡೋಂಟ್ ವಾಂಟ್ ಟೀ, ವಿ ಡೋಂಟ್ ಟು ವಾಟ್ ಗೆದರ್, ದೇ ಡೋಂಟ್ ಡ್ರೈವ್ ಟು ವರ್ಕ್, ಯು ಡೋಂಟ್ ಸಿ ಮೀ, ಆ್ಯಂಡ್ ಚಿಲ್ಡ್ರನ್ ಡು ನಾಟ್ ರನ್ ಫಾಸ್ಟ್. ದೀಸ್ ಆರ್ ದ ಸೆಂಟೆನ್ಸಸ್. ವಾಟ್ ದ ಎಕ್ಸಾಂಪಲ್ ಫಾರ್ ನೆಗೆಟಿವ್ ಸೆಂಟೆನ್ಸಸ್ ಯು ಶುಡ್ ರಿಮೆಂಬರ್ ವಿತ್ ಡಸ್ ನಾಟ್ ಅಂತೇಳಿ ಅವುಗಳನ್ನು ನಾವು ನೋಡ್ತಾ ಇರ್ತೀವಿ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಯು ಶುಡ್ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ಒಂದು ಪಾಸಿಟಿವ್ ಸೆಂಟೆನ್ಸು, ನೆಗೆಟಿವ್ ಸೆಂಟೆನ್ಸ್. ನೋಡಲೇ ಪಾಸಿಟಿವ್ ಸೆಂಟೆನ್ಸ್ ಏನಿತ್ತು? ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟ್. ಹೌದಾ? ಸಬ್ಜೆಕ್ಟು ಡೂ ಮತ್ತು ಡಸು ಪ್ಲಸ್ ನಾಟ್ ಪ್ಲಸ್ ವಿ ಒನ್ ಪ್ಲಸ್ ಆಬ್ಜೆಕ್ಟ್. ದಿಸ್ ಈಸ್ ದ ಥಿಂಗ್. ಸೊ ಎಲ್ಲಿ ಈಗ ಐ ಮತ್ತು ವಿ ಬಂದಾಗ ಡೂ ಅನ್ನು ಯೂಸ್ ಮಾಡಬೇಕು. ಹಿ, ಶಿ, ಇಟ್ ಬಂದಾಗ ಏನು ಮಾಡ್ಬೇಕು ರೀ? ಡಸ್ ಯೂಸ್ ಮಾಡಬೇಕು. ಮತ್ತೆ ದೇ ಬಂದಾಗ ಯು ಶುಡ್ ಯೂಸ್ ಡೂ. ನೋಡ್ರಿ, ದಿಸ್ ಈಸ್ ದ ಫಾರ್ಮೆಟ್ ಯು ಶುಡ್ ರಿಮೆಂಬರ್ ಫಾರ್ ಎ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗಳಲ್ಲಿ ಇವುಗಳನ್ನು ಯೂಸ್ ಮಾಡಲೇಬೇಕು. ಯಾವುದೇ ಒಂದು ವರ್ಬಿಗೆ ನೀವು ಏನು ಮಾಡ್ಬೇಕು ರೀ? ಹಿ, ಶಿ, ಇಟ್, ದೇ ಬಂದಾಗ, ಹಿ, ಶಿ, ಇಟ್, ದೇ ಬಂದಾಗ ಈ ಅಥವಾ ಎಸ್ ಮತ್ತು ಇ ಎಸ್ ಅನ್ನು ಸೇರಿಸ್ಬೇಕು. ಯಾವ್ದು ಮಾಡ್ಬೇಕ್ರಿ? ಎಸ್ ಅನ್ನಾದ್ರೂ ಸೇರಿಸಿ ಇ ಎಸ್ ಅಂದರೆ ಅದು ವಾಂಟ್ ಇತ್ತಂತಂದ್ರೆ ವಾಂಟ್ಸ್ ಆಗ್ತದೆ, ಗೋ ಇತ್ತಂದ್ರೆ ಗೋಸ್ ಆಗ್ತದೆ. ಸೊ ಗೊತ್ತಾಯ್ತಲ್ಲ? ಸೊ ದೀಸ್ ಆರ್ ದ ಥಿಂಗ್ಸ್ ಯು ಶುಡ್ ರಿಮೆಂಬರ್. ದಿಸ್ ಇಸ್ ದ ಬೇಸಿಕ್ ಐಡಿಯಾ ಯು ಶುಡ್ ರಿಮೆಂಬರ್ ಇನ್ ದಿಸ್ ಥಿಂಗ್ಸ್. ಅಲ್ಲಿ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನ್ರಿಪ್ಪ ಅಂತಂತಂದರೆ, ಇಟ್ ಈಸ್ ಟಾಕಿಂಗ್ ಅಬೌಟ್ ಪ್ರೆಸೆಂಟ್ ಟೆನ್ಸ್. ಸೊ ಪ್ರೆಸೆಂಟಲ್ಲಿ ನಡೀತಕ್ಕಂತಹ ಥಿಂಗ್ಸ್ಗಳ ಬಗ್ಗೆ ಇದು ಮಾಡಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಹಳ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ, ಯೂನಿವರ್ಸಲ್ ಟ್ರೂತ್ ಹೇಳೋಕ್ಕೆ, ಇನ್ಸ್ಟ್ರಕ್ಷನ್ಸ್ಗಳನ್ನು ಹೇಳೋಕ್ಕೆ, ಡೇ ಟು ಡೇ ಆ್ಯಕ್ಟಿವಿಟೀಸ್ಗಳನ್ನು ಹೇಳೋಕ್ಕೆ, ಏನು ಮಾಡ್ತೀನಿ ಅಂತ ಹೇಳೋಕ್ಕೆ, ನನ್ನ ಏಮನ್ನು ಹೇಳೋಕ್ಕೆ, ಎಲ್ಲದಕ್ಕೂ ಕೂಡ ಐ ಆಮ್ ಯೂಸಿಂಗ್ ದಿಸ್ ಥಿಂಗ್. ಸೊ ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್. ಸೊ ಟೆನ್ಸ್, ಸೊ ಇಟ್ ಈಸ್ ಟಾಕಿಂಗ್ ಅಬೌಟ್ ದ ಯುವರ್ ಐಡಿಯಾ, ಸೊ ದ ಟೈಮ್. So that's why you should remember and you should write here, students. So I hope you understood this. Okay, you should remember these ideas first. Subject verb, ಇದು ನೆಗೆಟಿವ್ ಸೆಂಟೆನ್ಸ್. ಇದು ನೋಡ್ರಿ, ಇದು ಪಾಸಿಟಿವ್ ಸೆಂಟೆನ್ಸು. ಓಕೆ, ಪಾಸಿಟಿವ್, ಇದು ನೆಗೆಟಿವ್. ಹೌದಾ? ನೆಗೆಟಿವ್ ಸೆಂಟೆನ್ಸ್. ಇದನ್ನು ಇಷ್ಟು ನೀವು ಮಾಡಿಬಿಟ್ರೆ ಯು ಶುಡ್ ಪರ್ಫೆಕ್ಟ್. ಇದರಲ್ಲಿ ಒಂದು ಮಿನಿಮಮ್ ನೀವೇ ನಿಮ್ಮದೇ ಆದಂತಹ ಒಂದು 50 ಸೆಂಟೆನ್ಸ್ಗಳನ್ನು ಯು ಶುಡ್ ರೈಟ್. ಕ್ರಿಯೇಟ್ ಯುವರ್ ಓನ್ ಸೆಂಟೆನ್ಸಸ್. ಓಕೆ, ಅಂದರೆ ಇಟ್ ವಿಲ್ ಹೆಲ್ಪ್ ಯು ಫಾರ್ ಯುವರ್ ಫರ್ದರ್ ಥಿಂಗ್ಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಫಾರ್ ಅದರ್ ಇಂಟರ್ಗೇಟಿವ್ ಮತ್ತು ಇಂಟರ್ಗೇಟಿವ್ ನೆಗೆಟಿವ್ ಕ್ಲಾಸನ್ನು ಇನ್ನು ನೆಕ್ಸ್ಟ್ ವಿಡಿಯೋಲಿ ವಿಲ್ ಅಪ್ಲೋಡ್. ಸೊ ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್, ಇಫ್ ಯು ಹ್ಯಾವ್ ಎನಿಥಿಂಗ್, ಯು ಕ್ಯಾನ್ ಪುಟ್ ಇಟ್ ಅ ಮೆಸೇಜ್ ಇನ್ ಅ ಗ್ರೂಪ್ ಆರ್ ಯು ಕ್ಯಾನ್ ಕಾಲ್ ಟು ದೀಸ್ ನಂಬರ್ಸ್. ವಿ ವಿಲ್ back to you. Okay, thank you very much.